ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ SLC ಪಬ್ಲಿಕ್ ಪರೀಕ್ಷೆ ಅಂದ್ರೆ ವಾರ್ಷಿಕ ಪರೀಕ್ಷೆ ಸಮಾಜ ವಿಜ್ಞಾನ ಅಂದ್ರೆ ಸೋಷಿಯಲ್ ಸೈನ್ಸ್ ನಲ್ಲಿ ಮೇ 2026 ಪರೀಕ್ಷೆ 2ರ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿದುಕೊಳ್ಳೋಣ. ಅಂದ್ರೆ ಕ್ವೆಶ್ಚನ್ಸ್ಗೆ ಕೀ ಆನ್ಸರ್ ನಾನು ಈ ವಿಡಿಯೋದಲ್ಲಿ ವಿಶ್ಲೇಷಣೆ ಮಾಡ್ತೀನಿ. SLC ಓದುತ್ತಿರುವಂತಹ ವಿದ್ಯಾರ್ಥಿನಿ ಮಿತ್ರರೇ, ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಿಮಗೆ ಮುಂಬರುವ SLC ವಾರ್ಷಿಕ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳು ಸೋಷಿಯಲ್ ಸೈನ್ಸ್ ಅಲ್ಲಿ ಬರಲಿ ಅಂತ ನಾನು ಹಾರೈಸ್ತೀನಿ. ವಿಡಿಯೋವನ್ನ ಪೂರ್ಣವಾಗಿ ವಾಚ್ ಮಾಡಿ ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಿ. ಆತ್ಮೀಯ ವಿದ್ಯಾರ್ಥಿ ಬಂಧುಗಳೇ, ಸಮಾಜ ವಿಜ್ಞಾನ ಅಂದ್ರೆ ಸೋಷಿಯಲ್ ಸೈನ್ಸ್ ಮಾರ್ಚ್-ಏಪ್ರಿಲ್ 2026 ಪರೀಕ್ಷೆ 1 ಈ ಪ್ರಶ್ನೆ ಪತ್ರಿಕೆ ಉತ್ತರಗಳಿಗೆ ವಿಡಿಯೋವನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಇದನ್ನ ಯೂಸ್ ಮಾಡ್ಕೊಳ್ಳಿ. ನೋಡಿ ಮಕ್ಕಳೇ, ಈಗ ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ಪ್ರಶ್ನೆಗಳಿಗೆ ಉತ್ತರಗಳನ್ನ ಸಾಲ್ವ್ ಮಾಡ್ತೀನಿ. ವಾಚ್ ಮಾಡಿ ವಿಡಿಯೋವನ್ನ. ಕ್ವಶನ್ ಪೇಪರ್ ವರ್ಷನ್ ಎ, CCE, RF, PR, ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ, ಮಲ್ಲೇಶ್ವರಂ, ಬೆಂಗಳೂರು 560003. ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಅಂಡ್ ಅಸೆಸ್ಮೆಂಟ್ ಬೋರ್ಡ್, ಮಲ್ಲೇಶ್ವರಂ, ಬ್ಯಾಂಗ್ಳೂರ್ 560003. ಮೇ 2026 ಪರೀಕ್ಷೆ 2, ಮೇ 2026 ಎಕ್ಸಾಮಿನೇಷನ್ 2 ಮಾದರಿ ಉತ್ತರಗಳು. ಪ್ರಶ್ನೆ ಪತ್ರಿಕೆಗೆ ಉತ್ತರಗಳು. ಮಾಡೆಲ್ ಆನ್ಸರ್ಸ್. ಸಂಕೇತ ಸಂಖ್ಯೆ ಎಕ್ಸಾಮಿನೇಷನಲ್ಲಿ ಸಮಾಜ ವಿಜ್ಞಾನದ ಕೋಡು 85K. 85K ಅಂದರೆ 85 ಸಮಾಜ ವಿಜ್ಞಾನದ ಕೋಡು, ಕೆ ಅಂದರೆ ಕನ್ನಡ ಮೀಡಿಯಂ. ವಿಷಯ ಸಮಾಜ ವಿಜ್ಞಾನ, ಸಬ್ಜೆಕ್ಟ್ ಸೋಷಿಯಲ್ ಸೈನ್ಸ್, ಕನ್ನಡ ಮಾಧ್ಯಮ, ಕನ್ನಡ ಮೀಡಿಯಂ. ಇಲ್ಲಿ ಇದನ್ನು ಗಮನಿಸಿ. ಯಾರಿ ಪ್ರಶ್ನೆ ಪತ್ರಿಕೆಯನ್ನು ಬರೆಯಬೇಕೆಂದರೆ ಶಾಲಾ ಅಭ್ಯರ್ಥಿ, ಶಾಲಾ ಪುನರಾವರ್ತಿತ ಅಭ್ಯರ್ಥಿ, ಖಾಸಗಿ ಅಭ್ಯರ್ಥಿ, ಖಾಸಗಿ ಪುನರಾವರ್ತಿತ ಅಭ್ಯರ್ಥಿ. ಅಂದ್ರೆ ಸ್ಕೂಲಲ್ಲಿ ಸ್ಟಡಿ ಮಾಡ್ತಿರ್ತಿರಲ್ಲ 10th ಸ್ಟ್ಯಾಂಡರ್ಡ್ ಫ್ರೆಷರ್ಸ್, ಅವರು ಶಾಲೆಯಲ್ಲಿ ಫೇಲ್ ಆಗಿರ್ತಾರಲ್ಲ ರಿಪೀಟರ್ಸ್. ಇದು ಖಾಸಗಿ ಅಭ್ಯರ್ಥಿ ಅಂದರೆ ಪ್ರೈವೇಟ್ ಕ್ಯಾಂಡಿಡೇಟು, ಖಾಸಗಿ ಪುನರಾವರ್ತಿತ ಅಭ್ಯರ್ಥಿ ಅಂದರೆ ಪ್ರೈವೇಟ್ ಆಗಿ ಎಕ್ಸಾಮ್ ತಗೊಂಡು ಫೇಲ್ ಆಗಿರ್ತಾರಲ್ಲ ಆ ರಿಪೀಟರ್ಸು. ಇಂಗ್ಲೀಷಲ್ಲಿ ಗಮನಿಸಿದ್ನ ರೆಗ್ಯುಲರ್ ಫ್ರೆಶ್, ರೆಗ್ಯುಲರ್ ರಿಪೀಟರ್ಸ್, ಪ್ರೈವೇಟ್ ಫ್ರೆಶ್, ಪ್ರೈವೇಟ್ ರಿಪೀಟರ್ಸ್. ಈ ಪರೀಕ್ಷೆ ಯಾವಾಗ ನಡೆದಿದೆಯಪ್ಪ ಅಂದರೆ ದಿನಾಂಕ 23/5/2026. ಗರಿಷ್ಠ ಅಂಕಗಳು 80 ಇರ್ತವೆ. ಪ್ರಶ್ನೆ ಪತ್ರಿಕೆಯನ್ನು ಈಗ ಅನಾಲಿಸಿಸ್ ಮಾಡೋಣ. ಪ್ರಶ್ನೆ ಸಂಖ್ಯೆ ಅಂದರೆ ಫಸ್ಟ್ ಮೇನ್, ಪ್ರಶ್ನಾನುಸಾರ ಮೌಲ್ಯಮಾಪನ ಅಂಕಗಳಲ್ಲಿ ಇರ್ತವೆ. ಗಮನಿಸಿ, ಇಲ್ಲಿ ಅಂಕಗಳಿರ್ತವೆ, 1 ಮಾರ್ಕ್ಸು. ಫಸ್ಟ್ ಮೇನ್ ಬಹು ಆಯ್ಕೆ ಪ್ರಶ್ನೆ, ಬಹು ಆಯ್ಕೆಯ ಪ್ರಶ್ನೆಗಳು MCQ ಅಂತೀವಲ್ಲ ಅದು. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, ಕ್ರಮಾಕ್ಷರದೊಂದಿಗಿನ ಪ್ರತಿ ಸರಿ ಉತ್ತರಕ್ಕೆ 1 ಅಂಕ. ಅಂದರೆ 8 ಪ್ರಶ್ನೆಗಳಿರ್ತವೆ, 1 ಅಂಕಗಳು. 8 × 1 = 8 ಮಾರ್ಕ್ಸ್ ಅಂತ. ಫಸ್ಟ್ ಕ್ವಶನ್, ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆಗೆ ಅವಕಾಶ ಮಾಡಿಕೊಟ್ಟ ಶಾಸನ. ಆಯ್ಕೆಗಳು ಗಮನಿಸಿ. A 1935 ಭಾರತ ಸರ್ಕಾರದ ಕಾಯ್ದೆ, B 1919 ಭಾರತ ಸರ್ಕಾರದ ಕಾಯ್ದೆ, B 1919 ಭಾರತ ಸರ್ಕಾರದ ಕಾಯ್ದೆ, C 1909 ಭಾರತೀಯ ಪರಿಷತ್ ಕಾಯ್ದೆ, D 1892 ಭಾರತೀಯ ಪರಿಷತ್ ಕಾಯ್ದೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ A 1935 ಭಾರತ ಸರ್ಕಾರದ ಕಾಯ್ದೆ. ಇಲ್ಲಿ ಅಂಕಗಳಿರ್ತವೆ, ನೀವು ಹಾಗೆ ವಿಡಿಯೋವನ್ನು ವಾಚ್ ಮಾಡ್ಬೇಕಾದ್ರೆ ಗಮನಿಸ್ಕೊಳ್ಳಿ. ಪ್ರಶ್ನೆ ಸಂಖ್ಯೆ ಇಲ್ಲಿ ಆಗಿ ಇದೆ ನೋಡಿ. ಕ್ವಶನ್ ನಂಬರ್ 2, 1942 ಸ್ಟಾಲಿನ್ ಗ್ರಾಡ್ ಯುದ್ಧದಲ್ಲಿ ಜರ್ಮನ್ ಪಡೆಗಳನ್ನು ಸೋಲಿಸಿದ ದೇಶ. ಆಪ್ಷನ್ಸ್ ಗಮನಿಸಿ. A ಅಮೆರಿಕ ಸಂಯುಕ್ತ ಸಂಸ್ಥಾನ, B ರಷ್ಯಾ, C ಫ್ರಾನ್ಸ್, D ಬ್ರಿಟನ್. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ B ರಷ್ಯಾ. ಮೂರನೇ ಪ್ರಶ್ನೆ, ಜಾಗತಿಕ ಸಂಸತ್ ಎಂದು ಕರೆಯಲ್ಪಡುವ ವಿಶ್ವಸಂಸ್ಥೆಯ ಪ್ರಧಾನ ಅಂಗ ಸಂಸ್ಥೆ. ಆಪ್ಷನ್ಸ್ಗಳು ಗಮನಿಸಿ. A ಭದ್ರತಾ ಮಂಡಳಿ, B ದತ್ತಿ ಸಮಿತಿ, C ಸಾಮಾನ್ಯ ಸಭೆ, D ಸಚಿವಾಲಯ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ C ಸಾಮಾನ್ಯ ಸಭೆ. ನಾಲ್ಕನೇ ಪ್ರಶ್ನೆ, ಅಪಿಕೋ ಚಳವಳಿಯು ಪ್ರಾರಂಭವಾದ ಜಿಲ್ಲೆ. ಆಯ್ಕೆಗಳು A ದಕ್ಷಿಣ ಕನ್ನಡ, B ತಿಹ್ರಿ ಗರ್ವಾಲ್, C ಪಾಲ್ಘಾಟ್, D ಉತ್ತರ ಕನ್ನಡ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ D ಉತ್ತರ ಕನ್ನಡ. ಐದನೇ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ. ಆಪ್ಷನ್ಸ್ A ಮಾಜಿಂದ್ರಾಮ್, B ರೋಯ್ಲಿ, C ಗಂಗಾನಗರ, D ಆಗುಂಬೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ A ಮಾಜಿಂದ್ರಾಮ್. ಆರನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಆಂಧ್ರ ಪ್ರದೇಶದಲ್ಲಿರುವ ನೈಸರ್ಗಿಕ ಬಂದರು. ಆಯ್ಕೆಗಳು A ಚೆನ್ನೈ, B ವಿಶಾಖಪಟ್ಟಣ, C ಮುಂಬೈ, D ಗೋವಾ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ B ವಿಶಾಖಪಟ್ಟಣ. ಏಳನೇ ಪ್ರಶ್ನೆ, ಕೇಂದ್ರ ಸರ್ಕಾರದ ಆಯವ್ಯಯವನ್ನು ಲೋಕಸಭೆಯಲ್ಲಿ ಮಂಡಿಸುವವರು. ಆಪ್ಷನ್ಸ್ A ಮುಖ್ಯಮಂತ್ರಿಗಳು, B ಪ್ರಧಾನಮಂತ್ರಿಗಳು, C ಕೇಂದ್ರ ಹಣಕಾಸು ಸಚಿವರು, D ರಾಜ್ಯ ಹಣಕಾಸು ಸಚಿವರು. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ C ಆಪ್ಷನ್ C ಕೇಂದ್ರ ಹಣಕಾಸು ಸಚಿವರು. ಕ್ವಶನ್ ನಂಬರ್ 8, ರವಿಯು ಓರ್ವ ಪ್ರಸಿದ್ಧ ಉದ್ಯಮಿಯಾಗಿದ್ದು ತನ್ನ ಉದ್ಯಮಕ್ಕೆ ಸಂಬಂಧಿಸಿದಂತೆ ಆತನು ಹೊಂದಿರುವ ಬ್ಯಾಂಕ್ ಖಾತೆ. ಆಯ್ಕೆಗಳು A ನಿಶ್ಚಿತ ಠೇವಣಿ ಖಾತೆ, B ಉಳಿತಾಯ ಖಾತೆ, C ಆವರ್ತ ಠೇವಣಿ ಖಾತೆ, D ಚಾಲ್ತಿ ಖಾತೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ D ಚಾಲ್ತಿ ಖಾತೆ. ಸೆಕೆಂಡ್ ಮೇನ್, ಒಂದೊಂದು ವಾಕ್ಯದಲ್ಲಿ ಉತ್ತರಿಸುವುದು. ಅಂದರೆ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರವನ್ನು ಬರೆಯಿರಿ ಅಂತ ಇರ್ತಾರಲ್ಲ ಅದು. 8 ಪ್ರಶ್ನೆಗಳಿಗೆ ಒಂದೊಂದು ಅಂಕಗಳಿರ್ತವೆ, ಒಟ್ಟು 8 ಅಂಕಗಳು. 9ನೇ ಪ್ರಶ್ನೆ,
ಕೆ ಶೇಷಾದ್ರಯ್ಯರವರು ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಗಳನ್ನು ಏಕೆ ಪ್ರಾರಂಭಿಸಿದರು? ಉತ್ತರ: ಆಡಳಿತ ಸೇವೆಗಾಗಿ ಪ್ರತಿಭಾವಂತ ಯುವಕರನ್ನು ಆಯ್ಕೆ ಮಾಡಿಕೊಳ್ಳಲು. 10ನೇ ಪ್ರಶ್ನೆ, ಹಿಟ್ಲರನು ಗೋಬೆಲ್ಸ್ ಎಂಬ ವಿಶೇಷ ಮಂತ್ರಿಗಳನ್ನು ಏಕೆ ನೇಮಿಸಿದನು? ಉತ್ತರ: ಜನಾಂಗೀಯ ದ್ವೇಷವನ್ನು ಬೆಳೆಸಲು. 11ನೇ ಪ್ರಶ್ನೆ, ಸಾರ್ಕ್ನ ಕೇಂದ್ರ ಕಚೇರಿ ಎಲ್ಲಿದೆ? ಉತ್ತರ: ನೇಪಾಳದ ಕಠ್ಮಂಡುವಿನಲ್ಲಿದೆ. 12ನೇ ಪ್ರಶ್ನೆ, ಪೂರ್ವಾಗ್ರಹವನ್ನು ವ್ಯಾಖ್ಯಾನಿಸಿ. ಉತ್ತರ: ಒಬ್ಬ ವ್ಯಕ್ತಿ ಅಥವಾ ಒಂದು ಸಮೂಹದ ಬಗ್ಗೆ ಹೊಂದಿರಬಹುದಾದ ಪೂರ್ವ ನಿರ್ಧಾರಿತ ಮನೋಭಾವನೆ. 13ನೇ ಪ್ರಶ್ನೆ, ಆತ್ಮಗೌರವ ಚಳವಳಿಯನ್ನು ಯಾರು ಪ್ರಾರಂಭಿಸಿದರು? ಉತ್ತರ: ಇ ವಿ ರಾಮಸ್ವಾಮಿ ನಾಯ್ಕರ್. 14ನೇ ಪ್ರಶ್ನೆ, ಭಾರತದ ಮೊದಲ ಕಾಗದ ಕೈಗಾರಿಕೆಯನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? ಉತ್ತರ: 1840. 15ನೇ ಪ್ರಶ್ನೆ, ಅಧಿಕಾರ ವಿಕೇಂದ್ರೀಕರಣ ಎಂದರೇನು? ಉತ್ತರ: ಪ್ರತಿಯೊಂದು ಹಳ್ಳಿಯ ಆಡಳಿತದ ಅಧಿಕಾರ ಹಾಗೂ ಹಳ್ಳಿಯ ಅಭಿವೃದ್ಧಿಯ ಜವಾಬ್ದಾರಿಯನ್ನು ಹಳ್ಳಿಯ ಜನರಿಗೆ ನೀಡುವುದು. 16ನೇ ಪ್ರಶ್ನೆ, ಇಂಟ್ರಾ-ಫ್ರೆಂಡೆ ಎಂಬ ಪದವು ಯಾವ ಭಾಷೆಯಿಂದ ಬಂದಿದೆ? ಉತ್ತರ: ಫ್ರೆಂಚ್ ಭಾಷೆ. ಥರ್ಡ್ ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ 2 ರಿಂದ 4 ವಾಕ್ಯಗಳಲ್ಲಿ ಉತ್ತರವನ್ನು ಬರೆಯಿರಿ ಅಂತ ಇದೆಯಲ್ಲ, ಆ ಪ್ರಶ್ನೆಯ ಮೇನು. 2 ರಿಂದ 4 ವಾಕ್ಯಗಳಲ್ಲಿ ಉತ್ತರಿಸುವುದು. 8 ಪ್ರಶ್ನೆಗಳಿರ್ತವೆ. ಒಂದೊಂದು ಪ್ರಶ್ನೆಗೆ 2 ಅಂಕಗಳು, ಒಟ್ಟು 16 ಅಂಕಗಳು. 17ನೇ ಪ್ರಶ್ನೆ, ಇಲ್ಲಿ ನೋಡಿ ಗಮನಿಸಿ. 17ನೇ ಪ್ರಶ್ನೆಯಲ್ಲಿ 2 ಪ್ರಶ್ನೆಗಳಿರ್ತವೆ. ನೀವು ಯಾವುದಾದರೂ ಒಂದು ಪ್ರಶ್ನೆಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಉತ್ತರವನ್ನು ಬರೆಯಬೇಕು ಪ್ರೀತಿ ವಿದ್ಯಾರ್ಥಿನಿ ಬಂಧುಗಳೇ. 17ನೇ ಪ್ರಶ್ನೆ, ಸಾರ್ವಜನಿಕ ಆಡಳಿತವು ವ್ಯಕ್ತಿಯ ಜನನದಿಂದ ಮರಣದವರೆಗೆ ಅಗತ್ಯವಾದ ಸೇವೆಗಳನ್ನು ಒದಗಿಸುತ್ತದೆ, ಸಮರ್ಥಿಸಿ. ಈ ಪ್ರಶ್ನೆಗೆ ಉತ್ತರವನ್ನು ತಿಳಿದುಕೊಳ್ಳೋಣ. ಉತ್ತರ ಇಲ್ಲಿ ಆಯ್ಕೆಗಳಿದೆ ನೋಡಿ, ಗಮನಿಸಿ. ಸೋಷಿಯಲ್ ಸೈನ್ಸಲ್ಲಿ ಇಲ್ಲಿ ಅಂಶಗಳು ಅಂದರೆ ಪಾಯಿಂಟ್ಸ್ ಇದೆ, ಗಮನಿಸಿ. ನೀವು ಸಮಾಜ ವಿಜ್ಞಾನದಲ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ ಪಾಯಿಂಟ್ ವೈಸು ಆನ್ಸರ್ ಬರೆದ್ರೆ ಯಥೇಚ್ಛಿನ ಅಂಕಗಳು ಬರ್ತವೆ. ಫಸ್ಟ್ ಪಾಯಿಂಟ್, ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುತ್ತದೆ. ಸೆಕೆಂಡ್ ಪಾಯಿಂಟ್, ಜನರ ಪ್ರಾಣ ಮತ್ತು ಆಸ್ತಿಯನ್ನು ರಕ್ಷಿಸುತ್ತದೆ. ಥರ್ಡ್ ಪಾಯಿಂಟ್, ನ್ಯಾಯ ಒದಗಿಸುತ್ತದೆ. ಫೋರ್ತ್ ಪಾಯಿಂಟ್, ಶಿಕ್ಷಣ ನೀಡುತ್ತದೆ. ಫಿಫ್ತ್ ಪಾಯಿಂಟ್, ಉದ್ಯೋಗ ಅವಕಾಶಗಳನ್ನು ಕಲ್ಪಿಸುತ್ತದೆ. ಸಿಕ್ಸ್ತ್ ಪಾಯಿಂಟ್, ಅವಶ್ಯಕ ವಸ್ತುಗಳನ್ನು ಪೂರೈಸುತ್ತದೆ. ಸೆವೆಂತ್ ಪಾಯಿಂಟ್, ಆರ್ಥಿಕ ಸಮಾನತೆಯನ್ನು ಉಂಟು ಮಾಡುತ್ತದೆ. 8th ಪಾಯಿಂಟ್, ರಾಷ್ಟ್ರ ರಕ್ಷಣೆ. ಯಾವುದಾದರೂ ನೀವು 4 ಪಾಯಿಂಟ್ಸ್ನ ನೀವು ಬರೀರಿ. ಇಲ್ಲಿ ಒಟ್ಟು 8 ಪಾಯಿಂಟ್ಸ್ ಇದೆ. ನೀವು ಯಾವುದಾದ್ರೂ 4 ಪಾಯಿಂಟ್ಸ್ಗಳನ್ನ ಉತ್ತರವಾಗಿ ಬರೆಯಿರಿ. 17ನೇ ಪ್ರಶ್ನೆಯಲ್ಲಿ ಇನ್ನೊಂದು ಪ್ರಶ್ನೆ ಇದೆ, ಗಮನಿಸಿ. ಅಂತಾರಾಷ್ಟ್ರೀಯ ಮಟ್ಟದ ಆರ್ಥಿಕ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ IMFನ ಪಾತ್ರವು ಪ್ರಶಂಸನೀಯವಾದುದು ಹೇಗೆ? IMF ಅಂದರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತ ಇದರ ಅಬ್ರಿವೇಷನ್. ಇದಕ್ಕೆ ಉತ್ತರವನ್ನು ನೋಡೋಣ. ಫಸ್ಟ್ ಪಾಯಿಂಟ್, ಅಂತಾರಾಷ್ಟ್ರೀಯ ಮಟ್ಟದ ಆರ್ಥಿಕ ಸಮಸ್ಯೆಗಳ ಪರಿಹಾರಕ್ಕೆ ಯತ್ನಿಸುತ್ತದೆ. ಸೆಕೆಂಡ್ ಪಾಯಿಂಟ್, ವಿಶ್ವ ವಾಣಿಜ್ಯ ವ್ಯವಹಾರದ ಬೆಳವಣಿಗೆಗೆ ಸಹಕಾರ, ಆರ್ಥಿಕ ಸ್ಥಿರತೆಗೆ ಸಹಕಾರ ಮತ್ತು ಉತ್ತಮ ವಿದೇಶಿ ಪಾವತಿ ಸಮತೋಲನವನ್ನು ಕಾಯ್ದುಕೊಳ್ಳಲು ಸಹಕಾರ. 18ನೇ ಪ್ರಶ್ನೆಯನ್ನು ಸಹ ಗಮನಿಸಿ. ಇಲ್ಲಿ 2 ಪ್ರಶ್ನೆಗಳಿರ್ತವೆ. ನೀವು ಯಾವುದಾದ್ರೂ ಒಂದು ಪ್ರಶ್ನೆಗೆ ಉತ್ತರವನ್ನು ಬರೆಯಿರಿ ಮಕ್ಕಳೇ. 18ನೇ ಪ್ರಶ್ನೆ, ಬಾಲ ಕಾರ್ಮಿಕ ಸಮಸ್ಯೆಯ ದುಷ್ಪರಿಣಾಮಗಳನ್ನು ಪಟ್ಟಿ ಮಾಡಿ. ಉತ್ತರವನ್ನು ನೋಡೋಣ. ಉತ್ತರ, ಫಸ್ಟ್ ಪಾಯಿಂಟ್, ಮಕ್ಕಳ ಅಗತ್ಯತೆಯ ಬಗ್ಗೆ ಕಾಳಜಿ ಇರುವುದಿಲ್ಲ. ಸೆಕೆಂಡ್ ಪಾಯಿಂಟ್, ದೈಹಿಕವಾಗಿ ಮಾನಸಿಕವಾಗಿ ಹಿಂಸಿಸುವುದು. ಥರ್ಡ್ ಪಾಯಿಂಟ್, ಅನಾರೋಗ್ಯ, ಪೌಷ್ಟಿಕ ಆಹಾರದ ಕೊರತೆ. ಫೋರ್ತ್ ಪಾಯಿಂಟ್, ವೈದ್ಯಕೀಯ ಸೌಲಭ್ಯಗಳ ಕೊರತೆ. ಫಿಫ್ತ್ ಪಾಯಿಂಟ್, ಒತ್ತಾಯದ ದುಡಿತ. ಸಿಕ್ಸ್ತ್ ಪಾಯಿಂಟ್, ಆರ್ಥಿಕ ಮತ್ತು ಸಾಮಾಜಿಕ ಶೋಷಣೆ. ಸೆವೆಂತ್ ಪಾಯಿಂಟ್, ಮಕ್ಕಳ ಬಾಲ್ಯವನ್ನು ಕಸಿದುಕೊಳ್ಳಲಾಗುತ್ತದೆ. ಯಾವುದಾದ್ರೂ 4 ಪಾಯಿಂಟ್ಗಳನ್ನ ನೀವು ಬರೀರಿ. 8ನೇ ಪ್ರಶ್ನೆಯಲ್ಲಿ ಇನ್ನೊಂದು ಪ್ರಶ್ನೆ ಇದೆ, ಗಮನಿಸಿ. ಅಸ್ಪೃಶ್ಯತಾ ನಿವಾರಣೆಯ ಸಂವಿಧಾನಾತ್ಮಕ ಹಾಗೂ ಶಾಸನಾತ್ಮಕ ಕ್ರಮಗಳನ್ನು ಪಟ್ಟಿ ಮಾಡಿ. ಈ ಪ್ರಶ್ನೆಗೆ ಉತ್ತರವನ್ನು ನೋಡೋಣ ಮಕ್ಕಳೇ. ಉತ್ತರ, ಫಸ್ಟ್ ಪಾಯಿಂಟ್, ವಿಧಿ 17 ಅಸ್ಪೃಶ್ಯತೆ ನಿಷೇಧ. ಸೆಕೆಂಡ್ ಪಾಯಿಂಟ್, 1955ರ ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆ. ಥರ್ಡ್ ಪಾಯಿಂಟ್, ನಾಗರಿಕ ಹಕ್ಕುಗಳ ರಕ್ಷಣಾ ಕಾಯ್ದೆ. ಫೋರ್ತ್ ಪಾಯಿಂಟ್, ಸಾರ್ವತ್ರಿಕ ವಯಸ್ಕ ಮತದಾನ. ಫಿಫ್ತ್ ಪಾಯಿಂಟ್, ಸಮಾನತೆ ಹಕ್ಕು. ಸೆವೆಂತ್ ಪಾಯಿಂಟ್, ಮೀಸಲಾತಿ. 8th ಪಾಯಿಂಟ್, ರಾಜ್ಯಗಳಿಗೆ ವಿಶೇಷ ಜವಾಬ್ದಾರಿ. ಯಾವುದಾದ್ರೂ 4 ಪಾಯಿಂಟ್ಸ್ಗಳನ್ನ ನೀವು ಬರೀರಿ. 19ನೇ ಪ್ರಶ್ನೆ, ಮೊದಲ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣಗಳೇನು? ಉತ್ತರ, ಫಸ್ಟ್ ಪಾಯಿಂಟ್, ಮೊಘಲ್ ಚಕ್ರವರ್ತಿ ಮೊದಲು ಬ್ರಿಟಿಷರಿಗೆ ನೀಡಿದ್ದ ಕೋರ ಅಲಹಾಬಾದ್ಗಳನ್ನು ಮರಾಠರಿಗೆ ಕೊಟ್ಟನು. ಸೆಕೆಂಡ್ ಪಾಯಿಂಟ್, ಮರಾಠರು ಮತ್ತು ಬ್ರಿಟಿಷರ ಮಧ್ಯೆ ವೈರತ್ವ ಉಂಟಾಯಿತು. ಥರ್ಡ್ ಪಾಯಿಂಟ್, ಪೇಶ್ವೆಯ ಸ್ಥಾನಕ್ಕೆ ಏರ್ಪಟ್ಟ ಕಲಹ. ಫೋರ್ತ್ ಪಾಯಿಂಟ್, ರಘುವಬನು ಬ್ರಿಟಿಷರ ಬೆಂಬಲ ಕೋರಿದನು. ಫಿಫ್ತ್ ಪಾಯಿಂಟ್, ಬ್ರಿಟಿಷರು ಈ ಸಂದರ್ಭವನ್ನು ತಮ್ಮ ಲಾಭಕ್ಕೆ ಬಳಸಿಕೊಂಡರು. ಇಷ್ಟು ಪಾಯಿಂಟ್ಗಳಲ್ಲಿ ಯಾವುದಾದರೂ 4 ಪಾಯಿಂಟ್ಗಳನ್ನ ಈ ಪ್ರಶ್ನೆಗೆ ಉತ್ತರವನ್ನಾಗಿ ಬರೆಯಿರಿ. 20ನೇ ಪ್ರಶ್ನೆ, ಗೋವಾ ಭಾರತದ ಒಕ್ಕೂಟಕ್ಕೆ ಹೇಗೆ ಸೇರ್ಪಡೆಯಾಯಿತು? ಉತ್ತರ, ಫಸ್ಟ್ ಪಾಯಿಂಟ್, ಪೋರ್ಚುಗೀಸರ ವಸಾಹತುವಾಗಿದ್ದ ಗೋವಾ ಭಾರತಕ್ಕೆ ಸೇರಬೇಕೆಂದು ನಿರಂತರವಾಗಿ ಚಳವಳಿ ನಡೆಯಿತು. ಸೆಕೆಂಡ್ ಪಾಯಿಂಟ್, ಚಳುವಳಿಯನ್ನು ಹತ್ತಿಕ್ಕಲು ಪ್ರಯತ್ನಿಸಿದರು. ಥರ್ಡ್ ಪಾಯಿಂಟ್, 1955ರಲ್ಲಿ ದೇಶದ ವಿವಿಧ ಭಾಗಗಳಿಂದ ಸತ್ಯಾಗ್ರಹಿಗಳು ಬಂದರು. ಫೋರ್ತ್ ಪಾಯಿಂಟ್, 1961ರಲ್ಲಿ ಭಾರತದ ಸೈನ್ಯ ಮಧ್ಯ ಪ್ರವೇಶಿಸಿ ಗೋವಾವನ್ನು ವಶಪಡಿಸಿಕೊಂಡಿತು. 21ನೇ ಪ್ರಶ್ನೆ, ಸಾರ್ವಕಾಲಿಕ ಕಾಲುವೆ ಮತ್ತು ಪ್ರವಾಹ ಕಾಲುವೆಗಳ ನಡುವಿನ ವ್ಯತ್ಯಾಸಗಳಾವುವು? ಉತ್ತರ, ಇಲ್ಲಿ ನೋಡಿ ಪಟ್ಟಿ ಇದೆ, ಗಮನಿಸಿ. ಪಟ್ಟಿ ಮುಖಾಂತರ ನೀವು ಉತ್ತರವನ್ನು ಬರೆದ್ರೆ ಚೆನ್ನಾಗಿರ್ತದೆ, ಮಾರ್ಕ್ಸ್ ಚೆನ್ನಾಗಿ ಕೊಡ್ತಾರೆ. ಮೊದಲನೇದು ಪ್ರವಾಹ ಕಾಲುವೆ, ಸೆಕೆಂಡ್ನೇದು ಸಾರ್ವಕಾಲಿಕ ಕಾಲುವೆ.
ಮೊದಲಿಗೆ ಪ್ರವಾಹ ಕಾಲುವೆ. ಫಸ್ಟ್ ಪಾಯಿಂಟ್, ಯಾವುದೇ ರೀತಿಯ ಅಣೆಕಟ್ಟುಗಳನ್ನು ಕಟ್ಟದೆ ನದಿಗಳಿಂದ ನೇರವಾಗಿ ಕಾಲುವೆಗಳನ್ನು ತೋಡಲಾಗುವುದು. ಸಾರ್ವಕಾಲಿಕ ಕಾಲುವೆಯಲ್ಲಿ ಫಸ್ಟ್ ಪಾಯಿಂಟ್, ನದಿಗಳಿಗೆ ಅಣೆಕಟ್ಟು ಜಲಾಶಯಗಳನ್ನು ನಿರ್ಮಿಸಿ ನೀರನ್ನು ಸಂಗ್ರಹಿಸಲಾಗುವುದು. ಪ್ರವಾಹ ಕಾಲುವೆಯಲ್ಲಿ ಸೆಕೆಂಡ್ ಪಾಯಿಂಟ್, ನದಿಗಳು ತುಂಬಿ ಹರಿಯುವಾಗ ಈ ಕಾಲುವೆಗಳ ಮೂಲಕ ನೀರು ಹರಿಯುವುದು. ಸಾರ್ವಕಾಲಿಕ ಕಾಲುವೆಯಲ್ಲಿ ಸೆಕೆಂಡ್ ಪಾಯಿಂಟ್, ಕೃಷಿ ಭೂಮಿಗೆ ನೀರನ್ನು ಒದಗಿಸಲು ತೋಡುವ ಕಾಲುವೆಗಳಾಗಿವೆ. 22ನೇ ಪ್ರಶ್ನೆ, ಚಹಾದ ಬೇಸಾಯಕ್ಕೆ ಅವಶ್ಯಕವಿರುವ ಭೌಗೋಳಿಕ ಅಂಶಗಳಾವುವು? ಉತ್ತರ, ಫಸ್ಟ್ ಪಾಯಿಂಟ್ 21 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ. ಸೆಕೆಂಡ್ ಪಾಯಿಂಟ್ 150ರಿಂದ 200 ಸೆಂಟಿಮೀಟರ್ ವಾರ್ಷಿಕ ಮಳೆ. ಥರ್ಡ್ ಪಾಯಿಂಟ್ ಉತ್ಕೃಷ್ಟ ಕೊಳೆತ ಜೈವಿಕಾಂಶ. ಫೋರ್ತ್ ಪಾಯಿಂಟ್ ಪರ್ವತದ ಇಳಿಜಾರು. ಫಿಫ್ತ್ ಪಾಯಿಂಟ್ ಮರಳು ಮಿಶ್ರಿತ ಮಣ್ಣು. ಸಿಕ್ಸ್ತ್ ಪಾಯಿಂಟ್ 1200ರಿಂದ 2400 ಮೀಟರ್ ಎತ್ತರವುಳ್ಳ ಪ್ರದೇಶ. ಯಾವುದಾದ್ರೂ 4 ಪಾಯಿಂಟ್ಗಳನ್ನು ಬರೀರಿ. 23ನೇ ಪ್ರಶ್ನೆ, ಪಂಚವಾರ್ಷಿಕ ಯೋಜನೆಗಳ ಉದ್ದೇಶಗಳನ್ನು ತಿಳಿಸಿ. ಉತ್ತರ, ಫಸ್ಟ್ ಪಾಯಿಂಟ್ ಜನರ ಜೀವನ ಮಟ್ಟದ ಸುಧಾರಣೆ. ಸೆಕೆಂಡ್ ಪಾಯಿಂಟ್ ಬಡತನ ನಿವಾರಣೆ. ಥರ್ಡ್ ಪಾಯಿಂಟ್ ಉತ್ಪಾದನೆಯನ್ನು ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸುವುದು. ಫೋರ್ತ್ ಪಾಯಿಂಟ್ ಉದ್ಯೋಗ ಅವಕಾಶಗಳನ್ನು ಹೆಚ್ಚಿಸುವುದು. ಫಿಫ್ತ್ ಪಾಯಿಂಟ್ ಆರ್ಥಿಕ ಅಸಮಾನತೆಯನ್ನು ಕಡಿಮೆ ಮಾಡುವುದು. ಸಿಕ್ಸ್ತ್ ಪಾಯಿಂಟ್ ಆರ್ಥಿಕ ಸ್ಥಿರತೆಯನ್ನು ಕಾಯ್ದುಕೊಳ್ಳುವುದು. ಸೆವೆಂತ್ ಪಾಯಿಂಟ್ ವ್ಯವಸ್ಥೆಯನ್ನು ಆಧುನೀಕರಿಸುವುದು ಇತ್ಯಾದಿ. ಯಾವುದಾದ್ರು 4 ಪಾಯಿಂಟ್ಸ್ನ ಬರೀರಿ. 24ನೇ ಪ್ರಶ್ನೆ, ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗದ ರಚನೆಯನ್ನು ಕುರಿತು ಬರೆಯಿರಿ. ಉತ್ತರ, ಫಸ್ಟ್ ಪಾಯಿಂಟ್ ಪ್ರತಿ ಜಿಲ್ಲೆಯಲ್ಲಿ ಒಂದು ಆಯೋಗ ಇರುತ್ತದೆ. ಸೆಕೆಂಡ್ ಪಾಯಿಂಟ್ ನ್ಯಾಯಪೀಠಕ್ಕೆ ರಾಜ್ಯ ಸರ್ಕಾರದಿಂದ ನೇಮಕಗೊಂಡ ನ್ಯಾಯಾಧೀಶರಿರುತ್ತಾರೆ. ಥರ್ಡ್ ಪಾಯಿಂಟ್ 2 ಸದಸ್ಯರು. ಫೋರ್ತ್ ಪಾಯಿಂಟ್ 2 ಮಹಿಳೆ. ಫೋರ್ತ್ ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ 6 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಅಂತ. 6 ವಾಕ್ಯಗಳಲ್ಲಿ ಉತ್ತರಿಸುವುದು. 9 ಪ್ರಶ್ನೆಗಳಿರ್ತವೆ, 3 ಅಂಕಗಳು, ಒಟ್ಟು 27 ಅಂಕಗಳಿರ್ತವೆ. 5ನೇ ಪ್ರಶ್ನೆಯನ್ನು ನೋಡಿ ಮಕ್ಕಳೇ, ಇಲ್ಲೂ ಸಹ 2 ಪ್ರಶ್ನೆಗಳಿರುವುದನ್ನು ನೀವು ಕಾಣಬಹುದು. ಮೊದಲಿಗೆ ಬಕ್ಸಾರ್ ಕದನದ ಪರಿಣಾಮಗಳನ್ನು ವಿವರಿಸಿ ಈ ಪ್ರಶ್ನೆಗೆ ಉತ್ತರವನ್ನು ತಿಳಿದುಕೊಳ್ಳೋಣ. ಉತ್ತರ, ಫಸ್ಟ್ ಪಾಯಿಂಟ್ 2ನೇ ಶಾ ಆಲಂ ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ಮೇಲಿನ ದಿವಾನಿ ಹಕ್ಕು ನೀಡಿದನು. ಸೆಕೆಂಡ್ ಪಾಯಿಂಟ್, ಶಾ ಆಲಂ ವಾರ್ಷಿಕ 26 ಲಕ್ಷ ರೂಪಾಯಿಗಳನ್ನು ಪಡೆದು ಬಂಗಾಳದ ಮೇಲಿನ ಹಕ್ಕನ್ನೆಲ್ಲ ಬ್ರಿಟಿಷರಿಗೆ ಬಿಟ್ಟುಕೊಟ್ಟನು. ಥರ್ಡ್ ಪಾಯಿಂಟ್, ಔಧ್ನ ನವಾಬ ಯುದ್ಧ ನಷ್ಟ ಪರಿಹಾರವಾಗಿ 50 ಲಕ್ಷ ರೂಪಾಯಿ ನೀಡಿದನು. ಫಿಫ್ತ್ ಪಾಯಿಂಟ್, ಮೀರ್ ಜಾಫರನ ಮಗನಿಗೆ ವಿಶ್ರಾಂತಿ ವೇತನ ನೀಡಲಾಯಿತು. ಸಿಕ್ಸ್ತ್ ಪಾಯಿಂಟ್, ಬಂಗಾಳದ ಪೂರ್ಣ ಆಡಳಿತ ಕಂಪನಿಗೆ ಒಳಪಟ್ಟಿತು. ಸೆವೆಂತ್ ಪಾಯಿಂಟ್, ರಾಬರ್ಟ್ ಕ್ಲೈವ್ ಬಂಗಾಳದಲ್ಲಿ ದ್ವಿಸರ್ಕಾರವನ್ನು ಜಾರಿಗೆ ತಂದನು. 25ನೇ ಪ್ರಶ್ನೆಯಲ್ಲಿ ಇನ್ನೊಂದು ಪ್ರಶ್ನೆ ಇದೆ ನೋಡಿ. ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣ ವ್ಯವಸ್ಥೆಯು ಬೀರಿದ ಪರಿಣಾಮಗಳನ್ನು ವಿವರಿಸಿ. ಈ ಪ್ರಶ್ನೆಗೆ ಉತ್ತರವನ್ನು ಗಮನಿಸೋಣ ಮಕ್ಕಳೇ. ಫಸ್ಟ್ ಪಾಯಿಂಟ್, ಆಧುನಿಕತೆ, ಜಾತ್ಯತೀತತೆ, ಪ್ರಜಾಪ್ರಭುತ್ವದ ಆಲೋಚನೆ ಕ್ರಮದ ಬೆಳವಣಿಗೆ. ಸೆಕೆಂಡ್ ಪಾಯಿಂಟ್, ರಾಷ್ಟ್ರೀಯವಾದಿ ದೃಷ್ಟಿಕೋನದ ಬೆಳವಣಿಗೆ. ಥರ್ಡ್ ಪಾಯಿಂಟ್, ಸ್ಥಳೀಯ ಭಾಷೆಗಳಿಗೆ ಪ್ರೋತ್ಸಾಹ. ಫೋರ್ತ್ ಪಾಯಿಂಟ್, ಭಾರತೀಯ ವಿದ್ಯಾವಂತರ ಆಲೋಚನಾ ಕ್ರಮದಲ್ಲಿ ಒಗ್ಗಟ್ಟು ಅಂದರೆ ನಾವೀನ್ಯತೆ ಅಂದರೆ ಹೊಸತನ. ಫಿಫ್ತ್ ಪಾಯಿಂಟ್, ವೃತ್ತಪತ್ರಿಕೆಗಳು ಹುಟ್ಟಿ ಬೆಳೆಯಲಾರಂಭಿಸಿದವು. ಸಿಕ್ಸ್ತ್ ಪಾಯಿಂಟ್, ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಗಳು. ಸೆವೆಂತ್ ಪಾಯಿಂಟ್, ಆಲೋಚನಾ ನಾವೀನ್ಯತೆ ಅಂದರೆ ಹೊಸತನ. ಏತ್ ಪಾಯಿಂಟ್, ಭಾರತೀಯ ಸಂಪ್ರದಾಯ ಮತ್ತು ಸಂಸ್ಕೃತಿಗಳ ಅರಿವು. ನೈನ್ತ್ ಪಾಯಿಂಟ್, ವಿವಿಧ ದೇಶಗಳ ಸ್ವಾತಂತ್ರ್ಯ ಹೋರಾಟಗಳಿಂದ ಪ್ರಭಾವಿತರಾದ ಭಾರತೀಯರು. ಯಾವುದಾದ್ರೂ 6 ಪಾಯಿಂಟ್ಗಳನ್ನು ಬರೆಯಿರಿ. ಒಂದೊಂದು ಪಾಯಿಂಟ್ಗೂ ಅರ್ಧ ಮಾರ್ಕ್ಸ್ ಇರ್ತದೆ. 26ನೇ ಪ್ರಶ್ನೆ, ಇದೂ ಸಹ 2 ಪ್ರಶ್ನೆಗಳಿದ್ದಾವೆ. ನೀವು ಯಾವುದಾದ್ರೂ ಒಂದು ಪ್ರಶ್ನೆಯನ್ನು ಆಯ್ಕೆ ಮಾಡಿಕೊಂಡು ಉತ್ತರವನ್ನು ಬರೆಯಿರಿ ವಿದ್ಯಾರ್ಥಿನಿಯರೇ. 26ನೇ ಪ್ರಶ್ನೆಯಲ್ಲಿ ಮೊದಲಿಗೆ, ಅರಣ್ಯಗಳು ನಮಗೆ ಹಾಗೂ ಪರಿಸರಕ್ಕೆ ಅತ್ಯಂತ ಉಪಯುಕ್ತವಾಗಿವೆ ಹೇಗೆ? ಉತ್ತರವನ್ನು ನೋಡೋಣ. ಉತ್ತರ, ಫಸ್ಟ್ ಪಾಯಿಂಟ್ ಶುದ್ಧ ವಾಯುವನ್ನು ಒದಗಿಸುತ್ತದೆ. ಸೆಕೆಂಡ್ ಪಾಯಿಂಟ್ ಆಹಾರ ಮತ್ತು ಮೇವು. ಥರ್ಡ್ ಪಾಯಿಂಟ್ ಉತ್ತಮ ಮಳೆ ತರಲು ಸಹಾಯಕವಾಗಿದೆ. ಫೋರ್ತ್ ಪಾಯಿಂಟ್ ಮಣ್ಣಿನ ಸವೆತವನ್ನು ನಿಯಂತ್ರಿಸುತ್ತದೆ. ಫಿಫ್ತ್ ಪಾಯಿಂಟ್ ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ತಾಣವಾಗಿದೆ. ಸಿಕ್ಸ್ತ್ ಪಾಯಿಂಟ್ ಔಷಧೀಯ ಸಸ್ಯಗಳ ಆಹಾರವಾಗಿದೆ. ಸೆವೆಂತ್ ಪಾಯಿಂಟ್ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ಏತ್ ಪಾಯಿಂಟ್ ಉದ್ಯೋಗ ಅವಕಾಶಗಳನ್ನು ಒದಗಿಸುತ್ತದೆ. ನೈನ್ತ್ ಪಾಯಿಂಟ್ ಜೈವಿಕ ಪರಿಸರ ಸಮತೋಲನವನ್ನು ಕಾಪಾಡುತ್ತದೆ. ಯಾವುದಾದ್ರೂ 6 ಪಾಯಿಂಟ್ಸ್ಗಳನ್ನ ನೀವು ಬರೆಯಿರಿ ಮಕ್ಕಳೇ. 26ನೇ ಪ್ರಶ್ನೆಯಲ್ಲಿ ಅಥವಾ ಅಂತ ಗಮನಿಸಿ. ಇನ್ನೊಂದು ಪ್ರಶ್ನೆ, ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಅಂದರೆ GPS ಹೇಗೆ ಒಂದು ಬಹುಪಯೋಗಿ ತಂತ್ರಜ್ಞಾನವಾಗಿದೆ? ಈ ಪ್ರಶ್ನೆಗೆ ಉತ್ತರವನ್ನು ತಿಳಿಯೋಣ ಮಕ್ಕಳೇ. ಉತ್ತರ, ಫಸ್ಟ್ ಪಾಯಿಂಟ್ ಸ್ಪಷ್ಟ ಭೌಗೋಳಿಕ ಸ್ಥಾನ ಗುರುತಿಸಲು ಸಹಾಯಕ. ಸೆಕೆಂಡ್ ಪಾಯಿಂಟ್ ಅರಣ್ಯ ಹಾಗೂ ಚಾರಣಿಗರಿಗೆ ಸಹಾಯಕ. ಥರ್ಡ್ ಪಾಯಿಂಟ್ ಸೈನಿಕರು, ವೈಮಾನಿಕರು, ನಾವಿಕರಿಗೆ ಸಹಕಾರಿ. ಫೋರ್ತ್ ಪಾಯಿಂಟ್ ಮನೆ ಬಾಗಿಲ ಸೇವೆ ನೀಡಲು ಸಹಕಾರಿ. ಫಿಫ್ತ್ ಪಾಯಿಂಟ್ ಗೂಗಲ್ ಮ್ಯಾಪ್ನ ಬಳಕೆ. ಮುಂದಿನ ಪ್ರಶ್ನೆ 27ನೇದು. ಇಲ್ಲೂ ಸಹ 2 ಪ್ರಶ್ನೆಗಳಿದ್ದಾವೆ ನೋಡಿ ಮಕ್ಕಳೇ. ಮೊದಲನೇ ಪ್ರಶ್ನೆ, ಗ್ರಾಮೀಣಾಭಿವೃದ್ಧಿಯ ಮಹತ್ವವನ್ನು ವಿವರಿಸಿ. ಉತ್ತರ, ಫಸ್ಟ್ ಪಾಯಿಂಟ್ ಗ್ರಾಮಗಳ ಅಭಿವೃದ್ಧಿಯಲ್ಲಿ ಗ್ರಾಮದ ಜನರು ಪಾಲ್ಗೊಳ್ಳುವಂತೆ ಮಾಡುವುದು. ಸೆಕೆಂಡ್ ಪಾಯಿಂಟ್ ಗ್ರಾಮೀಣ ಮೂಲಸೌಕರ್ಯ ಒದಗಿಸುವುದು. ಥರ್ಡ್ ಪಾಯಿಂಟ್ ಪ್ರಾಥಮಿಕ ಮಾಧ್ಯಮಿಕ ಶಿಕ್ಷಣಕ್ಕೆ ಪ್ರೋತ್ಸಾಹ. ಫೋರ್ತ್ ಪಾಯಿಂಟ್ ಆರೋಗ್ಯ ಮತ್ತು ನೈರ್ಮಲ್ಯ ಒದಗಿಸುವುದು. ಫಿಫ್ತ್ ಪಾಯಿಂಟ್ ಗ್ರಾಮೀಣ ಗುಡಿ ಕೈಗಾರಿಕೆಗಳ ಅಭಿವೃದ್ಧಿ. ಸಿಕ್ಸ್ತ್ ಪಾಯಿಂಟ್ ಬಡತನ ನಿರ್ಮೂಲನ. ಸೆವೆಂತ್ ಪಾಯಿಂಟ್ ಉದ್ಯೋಗಾವಕಾಶಗಳನ್ನು ಹೆಚ್ಚಿಸುವುದು. ಏತ್ ಪಾಯಿಂಟ್ ಗ್ರಾಮೀಣ ಕಲೆ ಮತ್ತು ಸಂಸ್ಕೃತಿಯನ್ನು ಶ್ರೀಮಂತಗೊಳಿಸುವುದು. ನೈನ್ತ್ ಪಾಯಿಂಟ್ ನಗರ ಸೌಲಭ್ಯಗಳನ್ನು ಗ್ರಾಮಗಳಲ್ಲಿ ಒದಗಿಸುವುದು. 10th ಪಾಯಿಂಟ್ ವಸತಿಹೀನರಿಗೆ ಮನೆಗಳನ್ನು ನಿರ್ಮಿಸಿಕೊಡುವುದು. 11th ಪಾಯಿಂಟ್ ಗ್ರಾಮೀಣಾಭಿವೃದ್ಧಿ ಪ್ರಕ್ರಿಯೆಯಲ್ಲಿ ಹಳ್ಳಿಗರು ಭಾಗವಹಿಸುವುದು. 12th ಪಾಯಿಂಟ್ ಕೃಷಿ ಸಂಬಂಧಿತ ಚಟುವಟಿಕೆಗಳಿಗೆ ಉತ್ತೇಜನ. ಯಾವುದಾದ್ರೂ
6 ಪಾಯಿಂಟ್ಸ್ಗಳನ್ನ ನೀವು ಬರೀರಿ. 27ನೇ ಪ್ರಶ್ನೆಯಲ್ಲಿ ಇನ್ನೊಂದು ಪ್ರಶ್ನೆ ಇದೆ, ಗಮನಿಸಿ. ಕೇಂದ್ರ ಸರ್ಕಾರದ ತೆರಿಗೆಯೇತರ ಆದಾಯದ ಮೂಲಗಳನ್ನು ವಿವರಿಸಿ. ಈ ಪ್ರಶ್ನೆಗೆ ಉತ್ತರವನ್ನು ತಿಳಿದುಕೊಳ್ಳಿ ಮಕ್ಕಳೇ. ಫಸ್ಟ್ ಪಾಯಿಂಟ್, ಭಾರತೀಯ ರಿಸರ್ವ್ ಬ್ಯಾಂಕ್ ಗಳಿಸುವ ನಿವ್ವಳ ಲಾಭ. ಸೆಕೆಂಡ್ ಪಾಯಿಂಟ್, ಭಾರತೀಯ ರೈಲ್ವೆ ಗಳಿಸುವ ನಿವ್ವಳ ಲಾಭ. ಥರ್ಡ್ ಪಾಯಿಂಟ್, ಅಂಚೆ ಮತ್ತು ದೂರವಾಣಿ ಸೇವೆಗಳಿಂದ ಬರುವ ಆದಾಯ. ಫೋರ್ತ್ ಪಾಯಿಂಟ್, ಸಾರ್ವಜನಿಕ ಉದ್ಯಮಗಳು ಗಳಿಸುವ ಆದಾಯ. ಫಿಫ್ತ್ ಪಾಯಿಂಟ್, ನಾಣ್ಯ ಮತ್ತು ಟಂಕಸಾಲೆಯಿಂದ ಬರುವ ಆದಾಯ. ಸಿಕ್ಸ್ತ್ ಪಾಯಿಂಟ್, ವಿವಿಧ ರೀತಿಯ ಶುಲ್ಕಗಳು, ದಂಡಗಳು ಇತ್ಯಾದಿ. 6 ಪಾಯಿಂಟ್ಸ್ಗಳನ್ನ ಬರೀರಿ. ಒಂದೊಂದು ಪಾಯಿಂಟ್ಸ್ಗೆ ಅರ್ಧ ಮಾರ್ಕ್ಸ್ನಂತೆ ಇರ್ತದೆ ಅಂಕ. 28ನೇ ಪ್ರಶ್ನೆ ನೋಡಿ ಮಕ್ಕಳ, ಇಲ್ಲೂ ಸಹ 2 ಪ್ರಶ್ನೆಗಳಿದ್ದಾವೆ. ನೀವು ಯಾವುದಾದ್ರು ಒಂದು ಪ್ರಶ್ನೆಗೆ ಉತ್ತರವನ್ನು ಬರೆಯಿರಿ. 28ನೇ ಪ್ರಶ್ನೆ, ಬ್ಯಾಂಕ್ ಖಾತೆಯನ್ನು ತೆರೆಯುವುದರಿಂದಾಗುವ ಅನುಕೂಲಗಳಾವು? ಉತ್ತರವನ್ನು ನೋಡೋಣ. ಉತ್ತರ, ಫಸ್ಟ್ ಪಾಯಿಂಟ್, ಸಾರ್ವಜನಿಕರಿಂದ ಠೇವಣಿ ಅಂಗೀಕರಿಸುವುದು. ಸೆಕೆಂಡ್ ಪಾಯಿಂಟ್, ಸಾಲವನ್ನು ಕೊಡುವುದು. ಥರ್ಡ್ ಪಾಯಿಂಟ್, ಹಣವನ್ನು ವರ್ಗಾಯಿಸುವುದು. ಫೋರ್ತ್ ಪಾಯಿಂಟ್, ಭದ್ರತಾ ಕಪಾಟಗಳನ್ನು ಬಾಡಿಗೆಗೆ ಕೊಡುವುದು. ಫಿಫ್ತ್ ಪಾಯಿಂಟ್, ಖರ್ಚು ಕಾರ್ಡು ಮತ್ತು ಜಮಾ ಕಾರ್ಡ್ ಕೊಡುವುದು. ಸಿಕ್ಸ್ತ್ ಪಾಯಿಂಟ್, ಹಣದ ವಹಿವಾಟನ್ನು ಮಾಡುತ್ತದೆ. ಸೆವೆಂತ್ ಪಾಯಿಂಟ್, ಸಹಿಗಳಿಗೆ ಜವಾಬ್ದಾರಿ ಹಾಕುವುದು. ಏಯ್ತ್ ಪಾಯಿಂಟ್, ಸಾಲಪತ್ರ ಮತ್ತು ಜವಾಬ್ದಾರಿ ಪತ್ರ ಕೊಡುವುದು. ನೈನ್ತ್ ಪಾಯಿಂಟ್, ಸರ್ಕಾರದ ಹಣಕಾಸಿನ ವ್ಯವಹಾರ ನಿರ್ವಹಿಸುವುದು. ನೀವು ಯಾವುದಾದ್ರೂ 6 ಪಾಯಿಂಟ್ಸ್ಗಳನ್ನ ಬರೆಯಿರಿ. 28ನೇ ಪ್ರಶ್ನೆಯಲ್ಲಿ ಇನ್ನೊಂದು ಪ್ರಶ್ನೆ ಇದೆ, ಗಮನಿಸಿ. ಭಾರತದ ಆರ್ಥಿಕತೆಯ ಬೆಳವಣಿಗೆಯಲ್ಲಿ ಉದ್ಯಮಿಗಳ ಪಾತ್ರವೇನು? ಈ ಪ್ರಶ್ನೆಗೆ ಉತ್ತರವನ್ನ ತಿಳಿದುಕೊಳ್ಳೋಣ ಮಕ್ಕಳೇ. ಫಸ್ಟ್ ಪಾಯಿಂಟ್, ಜನರ ಉಳಿತಾಯವನ್ನು ಬಂಡವಾಳ ರೂಪದಲ್ಲಿ ಸಂಗ್ರಹಿಸುತ್ತಾರೆ. ಸೆಕೆಂಡ್ ಪಾಯಿಂಟ್, ಉದ್ಯೋಗಗಳನ್ನು ಒದಗಿಸುತ್ತಾರೆ. ಥರ್ಡ್ ಪಾಯಿಂಟ್, ದೇಶದ ಆದಾಯ ಮತ್ತು ತಲಾ ವರಮಾನವನ್ನು ಹೆಚ್ಚಿಸುತ್ತಾರೆ. ಫೋರ್ತ್ ಪಾಯಿಂಟ್, ಮಾರುಕಟ್ಟೆಗಳನ್ನು ಅಭಿವೃದ್ಧಿಪಡಿಸುತ್ತಾರೆ. ಫಿಫ್ತ್ ಪಾಯಿಂಟ್, ಉತ್ತಮ ವಸ್ತುಗಳನ್ನು ಕಡಿಮೆ ದರದಲ್ಲಿ ಒದಗಿಸುತ್ತಾರೆ. ಸಿಕ್ಸ್ತ್ ಪಾಯಿಂಟ್, ಜನರ ಜೀವನ ಮಟ್ಟ ಉತ್ತಮಗೊಳಿಸಲು ಶ್ರಮಿಸುತ್ತಾರೆ. ಸೆವೆಂತ್ ಪಾಯಿಂಟ್, ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸುತ್ತಾರೆ. ಏಯ್ತ್ ಪಾಯಿಂಟ್, ಸಮಾಜದ ಏಳಿಗೆಗೆ ಸಹಾಯ ಮಾಡುತ್ತಾರೆ. ನೈನ್ತ್ ಪಾಯಿಂಟ್, ದೇಶದ ರಫ್ತು ವ್ಯಾಪಾರವನ್ನು ಹೆಚ್ಚಿಸುತ್ತಾರೆ. ಯಾವುದಾದ್ರೂ 6 ಪಾಯಿಂಟ್ಗಳನ್ನ ನೀವು ಬರೆಯಿರಿ. 29th ಕ್ವಶನ್, 29ನೇ ಪ್ರಶ್ನೆ, ಅಲಿಘರ್ ಚಳವಳಿಯ ಉದ್ದೇಶಗಳನ್ನು ತಿಳಿಸಿ. ಉತ್ತರ, ಫಸ್ಟ್ ಪಾಯಿಂಟ್, ಪೂರ್ವ ಮತ್ತು ಪಶ್ಚಿಮಗಳ ವಿಚಾರಗಳ ಸಂಗಮಕ್ಕೆ ಬೆಂಬಲಿಸುವುದು. ಸೆಕೆಂಡ್ ಪಾಯಿಂಟ್, ಪಾಶ್ಚಾತ್ಯ ಶಿಕ್ಷಣದೊಂದಿಗೆ ಧಾರ್ಮಿಕ ಶಿಕ್ಷಣ ನೀಡುವುದು. ಥರ್ಡ್ ಪಾಯಿಂಟ್, ಮುಸಲ್ಮಾನರು ರಾಜಕೀಯ, ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ ವಿಚಾರಗಳನ್ನು ಬದಲಿಸಿಕೊಳ್ಳುವುದು. ಫೋರ್ತ್ ಪಾಯಿಂಟ್, ಮುಸಲ್ಮಾನ ಸಮುದಾಯಕ್ಕೆ ಆಧುನಿಕ ಶಿಕ್ಷಣ ನೀಡುವುದು. ಫಿಫ್ತ್ ಪಾಯಿಂಟ್, ಸ್ತ್ರೀಯರ ಶಿಕ್ಷಣವನ್ನು ಬೆಂಬಲಿಸುವುದು. ಸಿಕ್ಸ್ತ್ ಪಾಯಿಂಟ್, ಬಹುಪತ್ನಿತ್ವ ಹಾಗೂ ವಿಧವಾ ವಿವಾಹದ ವಿರೋಧಿ ವಿಚಾರಗಳನ್ನು ಖಂಡಿಸುವುದು. 30ನೇ ಪ್ರಶ್ನೆ, 1857ರ ದಂಗೆ ವಿಫಲತೆಗೆ ಕಾರಣಗಳನ್ನು ವಿವರಿಸಿ. ಉತ್ತರ, ಫಸ್ಟ್ ಪಾಯಿಂಟ್, ಇಡೀ ಭಾರತವನ್ನು ವ್ಯಾಪಿಸಿದ ಹೋರಾಟವಾಗಿರಲಿಲ್ಲ. ಸೆಕೆಂಡ್ ಪಾಯಿಂಟ್, ರಾಜರ ಮತ್ತು ಜಮೀನ್ದಾರರ ಸ್ವಹಿತಾಸಕ್ತಿ ಮತ್ತು ಹಕ್ಕುಗಳಿಗಾಗಿ ನಡೆದಿತ್ತು. ಥರ್ಡ್ ಪಾಯಿಂಟ್, ಯೋಜಿತ ಹೋರಾಟವಾಗಿರಲಿಲ್ಲ. ಫೋರ್ತ್ ಪಾಯಿಂಟ್, ಬ್ರಿಟಿಷ್ ಸೈನ್ಯದ ಒಗ್ಗಟ್ಟು ಭಾರತೀಯ ಸೈನಿಕರಲ್ಲಿ ಇರಲಿಲ್ಲ. ಫಿಫ್ತ್ ಪಾಯಿಂಟ್, ದಂಗೆಕೋರರಿಗೆ ಸೂಕ್ತ ಮಾರ್ಗದರ್ಶನವಿರಲಿಲ್ಲ. ಸಿಕ್ಸ್ತ್ ಪಾಯಿಂಟ್, ವ್ಯವಸ್ಥಿತ ಸಂಘಟನೆಯ ಕೊರತೆ. ಸೆವೆಂತ್ ಪಾಯಿಂಟ್, ಯುದ್ಧತಂತ್ರ, ಸೂಕ್ತ ನಾಯಕತ್ವ ಮತ್ತು ಶಿಸ್ತಿನ ಕೊರತೆ. ಏಯ್ತ್ ಪಾಯಿಂಟ್, ಹೋರಾಟದಲ್ಲಿ ನಿಶ್ಚಿತ ಗುರಿ ಇರಲಿಲ್ಲ. ನೈನ್ತ್ ಪಾಯಿಂಟ್, ಹಲವು ದೇಶೀಯ ಸಂಸ್ಥಾನಗಳು ಬ್ರಿಟಿಷರಿಗೆ ನಿಷ್ಠೆ ತೋರಿದರು. 10th ಪಾಯಿಂಟ್, ಸಿಪಾಯಿಗಳು ಮಾಡಿದ ಲೂಟಿ ದರೋಡೆಯಿಂದ ಜನರ ವಿಶ್ವಾಸ ಕಳೆದುಕೊಂಡರು. ಯಾವುದಾದ್ರೂ ನೀವು 6 ಪಾಯಿಂಟ್ಸ್ಗಳನ್ನ ಬರೆಯಿರಿ ಮಕ್ಕಳೇ. 31ನೇ ಪ್ರಶ್ನೆ, ಭಾರತ ಸರ್ಕಾರವು ಭಯೋತ್ಪಾದನೆಯ ಸವಾಲನ್ನು ಹೇಗೆ ನಿಗ್ರಹಿಸುತ್ತಿದೆ? ಉತ್ತರ, ಫಸ್ಟ್ ಪಾಯಿಂಟ್, ರಾಷ್ಟ್ರೀಯ ತನಿಖಾ ದಳದ ಸ್ಥಾಪನೆ ಅಂದರೆ NIA. ಸೆಕೆಂಡ್ ಪಾಯಿಂಟ್, ವಿಶೇಷ ಪಡೆಗಳ ರಚನೆ. ಥರ್ಡ್ ಪಾಯಿಂಟ್, ಭಯೋತ್ಪಾದನಾ ವಿರೋಧಿ ಕಾರ್ಯಾಚರಣೆ ಪಡೆಗಳು. ಫೋರ್ತ್ ಪಾಯಿಂಟ್, ಜಾಗತಿಕವಾಗಿ ಭಯೋತ್ಪಾದನೆಗೆ ವಿರೋಧ. ಫಿಫ್ತ್ ಪಾಯಿಂಟ್, ಭಯೋತ್ಪಾದನಾ ನಿಗ್ರಹ ಪಡೆಗಳ ರಚನೆ ಅಂದರೆ ATS. ಸಿಕ್ಸ್ತ್ ಪಾಯಿಂಟ್, ಇಂಟೆಲಿಜೆನ್ಸಿ ಬ್ಯೂರೋ, ಸಂಶೋಧನೆ ಹಾಗೂ ವಿಶ್ಲೇಷಣಾ ಘಟಕ ಸ್ಥಾಪನೆ IB and RA. ಸಿಕ್ಸ್ತ್ ಪಾಯಿಂಟ್, ಗುಪ್ತಚರ ವ್ಯವಸ್ಥೆ ಬಲವರ್ಧನೆ. ಸೆವೆಂತ್ ಪಾಯಿಂಟ್, ಹಣಕಾಸು ಗುಪ್ತಚರ ಘಟಕ ಸ್ಥಾಪನೆ. ಏಯ್ತ್ ಪಾಯಿಂಟ್, ಭಯೋತ್ಪಾದನೆ ವಿರುದ್ಧದ ಜಾಗತಿಕ ಹೋರಾಟಕ್ಕೆ ಬೆಂಬಲ. ಯಾವುದಾದ್ರೂ 6 ಪಾಯಿಂಟ್ಸ್ಗಳನ್ನ ನೀವು ಬರೀರಿ. 32ನೇ ಪ್ರಶ್ನೆ, ವೆರಿ ಇಂಪಾರ್ಟೆಂಟ್ ಮಕ್ಕಳೇ ನೋಡಿ. ಈ ಪ್ರಶ್ನೆ ಅನೇಕ ಬಾರಿ ರಿಪೀಟ್ ಆಗಿದೆ. ರಿಪೀಟೆಡ್ ಕ್ವಶನ್, ವೆರಿ ಇಂಪಾರ್ಟೆಂಟ್. ಇದು ಹಲವು ಸಲ ಪಬ್ಲಿಕ್ ಎಕ್ಸಾಮ್ ಅಲ್ಲಿ ಪ್ರಶ್ನೆಯನ್ನ ಕೇಳಿದ್ದಾರೆ. 32ನೇ ಪ್ರಶ್ನೆ, ಸಂಘಟಿತ ವಲಯದ ಕೆಲಸಗಾರರು ಮತ್ತು ಅಸಂಘಟಿತ ವಲಯದ ಕೆಲಸಗಾರರ ನಡುವಿನ ವ್ಯತ್ಯಾಸಗಳನ್ನು ವಿವರಿಸಿ. ಉತ್ತರ, ಮೊದಲಿಗೆ ಸಂಘಟಿತ ವಲಯದ ಕೆಲಸಗಾರರು, ಎರಡನೇದು ಅಸಂಘಟಿತ ವಲಯದ ಕೆಲಸಗಾರರು. ಈಗ ಉತ್ತರವನ್ನು ಗಮನಿಸೋಣ. ಸಂಘಟಿತ ವಲಯದ ಕೆಲಸಗಾರರು, ಫಸ್ಟ್ ಪಾಯಿಂಟ್, ನಿಗದಿತ ಕಾನೂನು ಕಾಯ್ದೆಗಳು ಇರುತ್ತವೆ. ಅಸಂಘಟಿತ ವಲಯದ ಕೆಲಸಗಾರರು, ಫಸ್ಟ್ ಪಾಯಿಂಟ್, ನಿಗದಿತ ಕಾನೂನು ಕಾಯ್ದೆಗಳು ಇರುವುದಿಲ್ಲ. ಸಂಘಟಿತ ವಲಯದ ಕೆಲಸಗಾರರು, ಸೆಕೆಂಡ್ ಪಾಯಿಂಟ್, ಕೆಲಸದ ಭದ್ರತೆ ಇರುತ್ತದೆ. ಅಸಂಘಟಿತ ವಲಯದ ಕೆಲಸಗಾರರು, ಸೆಕೆಂಡ್ ಪಾಯಿಂಟ್, ಕೆಲಸದ ಭದ್ರತೆ ಇರುವುದಿಲ್ಲ. ಸಂಘಟಿತ ವಲಯದ ಕೆಲಸಗಾರರು, ಥರ್ಡ್ ಪಾಯಿಂಟ್, ವೈದ್ಯಕೀಯ ಸೌಲಭ್ಯ ಇರುತ್ತದೆ. ಅಸಂಘಟಿತ ವಲಯದ ಕೆಲಸಗಾರರು, ಥರ್ಡ್ ಪಾಯಿಂಟ್, ವೈದ್ಯಕೀಯ ಸೌಲಭ್ಯಗಳು ಇರುವುದಿಲ್ಲ. ಸಂಘಟಿತ ವಲಯದ ಕೆಲಸಗಾರರು, ಫೋರ್ತ್ ಪಾಯಿಂಟ್, ನಿಗದಿತ ವೇತನ, ವಿರಾಮ ವೇತನವಿದೆ, ನಿವೃತ್ತಿ ವೇತನವಿದೆ ಮತ್ತು ಇತರ ಭತ್ಯೆಗಳಿರುತ್ತವೆ. ಅಸಂಘಟಿತ ವಲಯದ ಕೆಲಸಗಾರರು, ಫೋರ್ತ್ ಪಾಯಿಂಟ್,
ನಿಗದಿತ ವೇತನ, ವಿರಾಮ ವೇತನವಿಲ್ಲ, ನಿವೃತ್ತಿ ವೇತನವಿಲ್ಲ ಮತ್ತು ಇತರ ಭತ್ಯೆಗಳಿರುವುದಿಲ್ಲ. ಸಂಘಟಿತ ವಲಯದ ಕೆಲಸಗಾರರು 5th ಪಾಯಿಂಟ್ ನಿಗದಿತ ಸಮಯ. ಅಸಂಘಟಿತ ವಲಯದ ಕೆಲಸಗಾರರು 5th ಪಾಯಿಂಟ್ ನಿಗದಿತ ಸಮಯವಿಲ್ಲ. ಸಂಘಟಿತ ವಲಯದ ಕೆಲಸಗಾರರು 6th ಪಾಯಿಂಟ್ ಬಡ್ತಿ, ಉದಾಹರಣೆ ಸೈನಿಕರು, ಸರ್ಕಾರಿ ನೌಕರರು ಇತ್ಯಾದಿ. ಅಸಂಘಟಿತ ವಲಯದ ಕೆಲಸಗಾರರು 6th ಪಾಯಿಂಟ್ ಯಾವುದೇ ಬಡ್ತಿ ಇರುವುದಿಲ್ಲ, ಅಂದರೆ ಪ್ರಮೋಷನ್ ಇರುವುದಿಲ್ಲ, ಉದಾಹರಣೆ ಮನೆಗೆಲಸದವರು, ಕೃಷಿ ಕೂಲಿ ಕಾರ್ಮಿಕರು ಇತ್ಯಾದಿ ಎಕ್ಸೆಟ್ರಾ. ಯಾವುದಾದ್ರೂ 3 ನೀವು ಬರೀರಿ. 33ನೇ ಪ್ರಶ್ನೆ, ನೈಸರ್ಗಿಕ ವಿಕೋಪಗಳು ಸಂಭವಿಸಿದಾಗ ಕೈಗೊಳ್ಳಬೇಕಾದ ಪರಿಹಾರ ಉಪಾಯಗಳು ಯಾವುವು? ಉತ್ತರ, 1st ಪಾಯಿಂಟ್ ಸಿದ್ಧಪಡಿಸಿದ ಆಹಾರ, 2nd ಪಾಯಿಂಟ್ ಆಹಾರದ ಹಂಚಿಕೆ, 3rd ಪಾಯಿಂಟ್ ಶುದ್ಧ ಕುಡಿಯುವ ನೀರಿನ ಪೂರೈಕೆ, 4th ಪಾಯಿಂಟ್ ಔಷಧಿ ಹಂಚಿಕೆ, 5th ಪಾಯಿಂಟ್ ತಾತ್ಕಾಲಿಕ ವಸತಿ ವ್ಯವಸ್ಥೆ, 6th ಪಾಯಿಂಟ್ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ತುರ್ತಾಗಿ ಒದಗಿಸುವುದು, 7th ಪಾಯಿಂಟ್ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆಯ ನೆರವನ್ನು ಪಡೆಯುವುದು, 8th ಪಾಯಿಂಟ್ ಮಾಧ್ಯಮಗಳ ಮೂಲಕ ಜನರಿಗೆ ಎಚ್ಚರಿಕೆಯನ್ನು ನೀಡುವುದು, 9th ಪಾಯಿಂಟ್ ಅಗತ್ಯ ಸೇವೆಗಳು. ಯಾವುದಾದ್ರು 6 ಪಾಯಿಂಟ್ಸ್ಗಳನ್ನ ನೀವು ಬರೀರಿ ಮಕ್ಕಳೇ. 5th ಮೇನ್, ಕೆಳಗಿನ ಪ್ರಶ್ನೆಗಳಿಗೆ 8ರಿಂದ 10 ವಾಕ್ಯಗಳಲ್ಲಿ ಉತ್ತರ ಬರೀರಿ ಅಂತ. 8ರಿಂದ 10 ವಾಕ್ಯಗಳಲ್ಲಿ ಉತ್ತರಿಸುವುದು. 4 ಪ್ರಶ್ನೆಗಳಿರ್ತವೆ, 4 ಅಂಕಗಳು, ಒಟ್ಟು 16 ಅಂಕಗಳಿರ್ತವೆ. 4 × 4 = 16 ಮಾರ್ಕ್ಸ್. 34ನೇ ಪ್ರಶ್ನೆ ಗಮನಿಸಿ, ಇಲ್ಲಿ 2 ಪ್ರಶ್ನೆಗಳಿದ್ದಾವೆ. ನೀವು ಯಾವುದಾದ್ರೂ ಒಂದು ಪ್ರಶ್ನೆಗೆ ಉತ್ತರವನ್ನು ಬರೆಯಿರಿ. 34ನೇ ಪ್ರಶ್ನೆ ಮೊದಲಿಗೆ, ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳನ್ನು ವಿವರಿಸಿ. ಉತ್ತರವನ್ನು ಗಮನಿಸೋಣ. ಉತ್ತರ, 1st ಪಾಯಿಂಟ್ ಉಚಿತ ಪ್ರಾಥಮಿಕ ಶಿಕ್ಷಣ, 2nd ಪಾಯಿಂಟ್ ಪ್ರಾಥಮಿಕ ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆ, 3rd ಪಾಯಿಂಟ್ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ, 4th ಪಾಯಿಂಟ್ ಮೈಸೂರು ವಿಶ್ವವಿದ್ಯಾನಿಲಯದ ಸ್ಥಾಪನೆ, 5th ಪಾಯಿಂಟ್ ವಿದೇಶದಲ್ಲಿ ವಿದ್ಯಾಭ್ಯಾಸಕ್ಕೆ ಹೋಗುವವರಿಗೆ ವಿದ್ಯಾರ್ಥಿ ವೇತನ, 6th ಪಾಯಿಂಟ್ ಭಾರತೀಯ ವಿಜ್ಞಾನ ಸಂಸ್ಥೆಯ ಸ್ಥಾಪನೆ, 7th ಪಾಯಿಂಟ್ ನೀರಾವರಿ ಅಭಿವೃದ್ಧಿ, 8th ಪಾಯಿಂಟ್ ಹೊಸ ರೈಲು ಮಾರ್ಗಗಳ ನಿರ್ಮಾಣ, 9th ಪಾಯಿಂಟ್ ಸಣ್ಣ ಮತ್ತು ದೊಡ್ಡ ಪ್ರಮಾಣದ ಕೈಗಾರಿಕೆಗಳ ಸ್ಥಾಪನೆ, 10th ಪಾಯಿಂಟ್ ಕಬ್ಬಿಣ ಮತ್ತು ಉಕ್ಕು, ಪೇಪರ್, ಸಕ್ಕರೆ, ಗಂಧದ ಎಣ್ಣೆ, ಸಾಬೂನು ಮತ್ತು ರಸಗೊಬ್ಬರದ ಕೈಗಾರಿಕೆಗಳ ಸ್ಥಾಪನೆ, 11th ಪಾಯಿಂಟ್ ನ್ಯಾಯ ವಿಧೇಯಕ ಸಭೆಯ ರಚನೆ. ಯಾವುದಾದ್ರು 8 ಅಂಶಗಳನ್ನು ನೀವು ಬರೆಯಿರಿ. ಈ ಪ್ರಶ್ನೆಯು ಸಹ ಅನೇಕ ಸಲ ವಾರ್ಷಿಕ ಪರೀಕ್ಷೆಯಲ್ಲಿ ರಿಪೀಟ್ ಆಗಿದೆ. 34ನೇ ಪ್ರಶ್ನೆಯಲ್ಲಿ ಅಥವಾ ಇನ್ನೊಂದು ಪ್ರಶ್ನೆ ಇದೆ ಗಮನಿಸಿ. ಸ್ವಾಮಿ ದಯಾನಂದ ಸರಸ್ವತಿಯವರ ಕೊಡುಗೆಗಳನ್ನು ವಿವರಿಸಿ. ಉತ್ತರವನ್ನು ಗಮನಿಸೋಣ. ಪ್ರೀತಿಯ ವಿದ್ಯಾರ್ಥಿನಿ ಬಂಧುಗಳೇ, 1st ಪಾಯಿಂಟ್ ಆರ್ಯ ಸಮಾಜವನ್ನು ಸ್ಥಾಪಿಸಿದರು, 2nd ಪಾಯಿಂಟ್ ವೇದಗಳು ಸತ್ಯ ಮತ್ತು ಜ್ಞಾನದ ಮೂಲವೆಂದರು, 3rd ಪಾಯಿಂಟ್ ವೇದಗಳಿಗೆ ಹಿಂತಿರುಗಿ ಎಂದು ಘೋಷಿಸಿದರು, 4th ಪಾಯಿಂಟ್ ವಿಗ್ರಹಾರಾಧನೆ, ಜಾತಿ ಪದ್ಧತಿಯ ಖಂಡನೆ, 5th ಪಾಯಿಂಟ್ ವಿಧವಾ ವಿವಾಹವನ್ನು ಪ್ರೋತ್ಸಾಹಿಸಿದರು, 6th ಪಾಯಿಂಟ್ ಸ್ವದೇಶಿ ವಸ್ತುಗಳ ಬಳಕೆಗೆ ಕರೆ ನೀಡಿದರು, 7th ಪಾಯಿಂಟ್ ಸತ್ಯಾರ್ಥ ಪ್ರಕಾಶ ಕೃತಿ ರಚಿಸಿದರು, 8th ಪಾಯಿಂಟ್ ಶುದ್ಧಿ ಚಳುವಳಿ ಪ್ರಾರಂಭಿಸಿದರು, 9th ಪಾಯಿಂಟ್ ಭಾರತೀಯರಿಗೆ ಭಾರತ ಎಂದು ಘೋಷಿಸಿದರು. ಯಾವುದಾದ್ರು 8 ಅಂಶಗಳನ್ನು ಬರೀರಿ. ಈ ಪ್ರಶ್ನೆಯು ಸಹ ಅನೇಕ ಸಲ ವಾರ್ಷಿಕ ಪರೀಕ್ಷೆಯಲ್ಲಿ ಪುನರಾವರ್ತನೆಯಾಗಿದೆ. 35ನೇ ಪ್ರಶ್ನೆ ಗಮನಿಸಿ. ಇಲ್ಲೂ ಸಹ 2 ಪ್ರಶ್ನೆಗಳಿದ್ದಾವೆ. ಮೊದಲಿಗೆ, ಮಣ್ಣಿನ ಸಂರಕ್ಷಣೆಯು ಅತ್ಯಂತ ಅವಶ್ಯಕವಾಗಿದೆ ಏಕೆ? ಈ ಪ್ರಶ್ನೆಗೆ ಉತ್ತರವನ್ನು ತಿಳಿದುಕೊಳ್ಳೋಣ. ಉತ್ತರ, 1st ಪಾಯಿಂಟ್ ಮಣ್ಣಿನ ಸವೆತದಿಂದ ನದಿಗಳಲ್ಲಿ ಹೂಳು, 2nd ಪಾಯಿಂಟ್ ನದಿಗಳಲ್ಲಿ ಪ್ರವಾಹ ಉಂಟಾಗುತ್ತದೆ, 3rd ಪಾಯಿಂಟ್ ನದಿಗಳು ಪಾತ್ರವನ್ನು ಬದಲಿಸುತ್ತವೆ, 4th ಪಾಯಿಂಟ್ ನೀರಿನ ಸಂಗ್ರಹಣಾ ಸಾಮರ್ಥ್ಯ ಕಡಿಮೆಯಾಗುತ್ತದೆ, 5th ಪಾಯಿಂಟ್ ಭೂಮಿಯಲ್ಲಿ ಇಂಗುವ ನೀರಿನ ಪ್ರಮಾಣವು ಕಡಿಮೆಯಾಗುವುದು, 6th ಪಾಯಿಂಟ್ ಸ್ವಾಭಾವಿಕ ಚಿಲುಮೆಗಳು ಬತ್ತಿ ಹೋಗುತ್ತವೆ, 7th ಪಾಯಿಂಟ್ ವ್ಯವಸಾಯದ ಉತ್ಪಾದನೆಯು ಕಡಿಮೆಯಾಗುತ್ತದೆ. 35ನೇ ಪ್ರಶ್ನೆಯಲ್ಲಿ ಅಥವಾ ಇನ್ನೊಂದು ಇದೆ ನೋಡಿ, ಪ್ರಶ್ನೆ ಗಮನಿಸಿ. ಉನ್ನತ ತಂತ್ರಜ್ಞಾನವು ಹಲವಾರು ಬದಲಾವಣೆಗಳನ್ನು ತಂದಿದೆ ಹೇಗೆ? ಉತ್ತರವನ್ನು ನೋಡೋಣ. 1st ಪಾಯಿಂಟ್ ಟೆಲಿಫೋನ್, 2nd ಪಾಯಿಂಟ್ ಅಂತರ್ಜಾಲ ಸಂಪರ್ಕ, 3rd ಪಾಯಿಂಟ್ ರಕ್ಷಣಾ ಇಲಾಖೆಗೆ ಸಂಬಂಧಿಸಿದ ಫೋನ್, 4th ಪಾಯಿಂಟ್ ಯುದ್ಧ ಸಾಮಗ್ರಿಗಳ ತಯಾರಿಕೆ, 5th ಪಾಯಿಂಟ್ ಪರಮಾಣು ಬಾಂಬ್ ತಯಾರಿಕೆ, 6th ಪಾಯಿಂಟ್ ಉಪಗ್ರಹ ಉಡಾವಣೆ, 7th ಪಾಯಿಂಟ್ ಸರ್ಕಾರಿ ಕಚೇರಿಗಳಲ್ಲಿ ಪಾರದರ್ಶಕ ಆಡಳಿತ, 8th ಪಾಯಿಂಟ್ ಇ ಆಡಳಿತ, 9th ಪಾಯಿಂಟ್ ಚಂದ್ರನ ಮೇಲೆ ಪಾದಾರ್ಪಣೆ ಅಂದರೆ ಚಂದ್ರಯಾನ, 10th ಪಾಯಿಂಟ್ ಜಾಗತಿಕ ಆರ್ಥಿಕ ವ್ಯವಸ್ಥೆಯ ಸುಧಾರಣೆ, 11th ಪಾಯಿಂಟ್ ಕೃತಕ ಬುದ್ಧಿಮತ್ತೆ ಬಳಕೆ ಅಂದರೆ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಯೂಸ್ ಮಾಡೋದು, 12th ಪಾಯಿಂಟ್ ಸಕಾಲ ನೆಮ್ಮದಿ ಜನಸ್ಪಂದನ. ಯಾವುದಾದ್ರೂ 8 ಪಾಯಿಂಟ್ಸ್ಗಳನ್ನ ಬರೆಯಿರಿ. 36ನೇ ಪ್ರಶ್ನೆ, ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸ್ ರವರ ಪಾತ್ರವು ಪ್ರಮುಖ ಮೈಲುಗಲ್ಲಾಗಿದೆ ಹೇಗೆ? ಈ ಪ್ರಶ್ನೆಯು ಸಹ ಸೋ ಮೆನಿ ಟೈಮ್ಸ್ ರಿಪೀಟೆಡ್ ಆಗಿದೆ ಆನ್ಯುವಲ್ ಎಕ್ಸಾಮಲ್ ಮಕ್ಕಳೇ. ಉತ್ತರ, 1st ಪಾಯಿಂಟ್ ನಾಗರಿಕ ಸೇವಾ ಪರೀಕ್ಷೆಯಲ್ಲಿ 4ನೇ ರ್ಯಾಂಕ್, 2nd ಪಾಯಿಂಟ್ ಬ್ರಿಟಿಷ್ ಸರ್ಕಾರದ ಪ್ರತಿಷ್ಠಿತ ಹುದ್ದೆಯನ್ನು ತ್ಯಜಿಸಿದರು, 3rd ಪಾಯಿಂಟ್ ವಿದೇಶದಲ್ಲಿ ನೆಲೆಗೊಂಡ ಭಾರತೀಯರನ್ನು ಸಂಘಟಿಸಲು ಪ್ರಯತ್ನಿಸಿದರು, 4th ಪಾಯಿಂಟ್ ವಿದೇಶಗಳ ಪ್ರವಾಸ ಬೆಳೆಸಿ ತಾಯ್ನಾಡಿಗೆ ತಮ್ಮ ಬೆಂಬಲ ನೀಡಲು ಪ್ರಯತ್ನಿಸಿದರು, 5th ಪಾಯಿಂಟ್ 1934ರಲ್ಲಿ ಜವಾಹರಲಾಲ್ ನೆಹರು ಮತ್ತು ಸುಭಾಷ್ ಚಂದ್ರ ಬೋಸರು ಕಾಂಗ್ರೆಸ್ ಸಮಾಜವಾದಿ ಪಕ್ಷವನ್ನು ಸ್ಥಾಪಿಸಿದರು, 6th ಪಾಯಿಂಟ್ 1938ರಲ್ಲಿ ಹರಿಹರ ಅಧಿವೇಶನದಲ್ಲಿ ಕಾಂಗ್ರೆಸ್ ಅಧ್ಯಕ್ಷರಾದರು, 7th ಪಾಯಿಂಟ್ ಗಾಂಧೀಜಿ ಮತ್ತು ಬೋಸರ ನಡುವೆ ಭಿನ್ನಾಭಿಪ್ರಾಯ ಮೂಡಿತು, 8th ಪಾಯಿಂಟ್ 1939ರಲ್ಲಿ ತ್ರಿಪುರಾ ಕಾಂಗ್ರೆಸ್ ಅಧ್ಯಕ್ಷರಾದರು, 9th ಪಾಯಿಂಟ್ ಇವರು ಕಾಂಗ್ರೆಸ್ನಿಂದ ಹೊರಬಂದರು, 10th ಪಾಯಿಂಟ್ ಫಾರ್ವರ್ಡ್ ಬ್ಲಾಕ್ ಎಂಬ ಹೊಸ ಪಕ್ಷವನ್ನು ಕಟ್ಟಿದರು, 11th ಪಾಯಿಂಟ್ ಗೃಹ ಬಂಧನದಿಂದ ತಪ್ಪಿಸಿಕೊಂಡು ಜರ್ಮನಿಗೆ ತೆರಳಿದರು, 12th ಪಾಯಿಂಟ್ ಹಿಟ್ಲರ್ನ ಬೆಂಬಲವನ್ನು ಗಳಿಸಿದರು, 13th ಪಾಯಿಂಟ್ ಆಜಾದ್ ಹಿಂದ್ ರೇಡಿಯೋ ಮೂಲಕ ಭಾಷಣಗಳನ್ನು ಪ್ರಚಾರ ಮಾಡಿದರು, 14th ಪಾಯಿಂಟ್ ರಾಸ್ ಬಿಹಾರಿ ಬೋಸರೊಡನೆ ಕೈ ಜೋಡಿಸಿ ಭಾರತೀಯ ರಾಷ್ಟ್ರೀಯ ಸೈನ್ಯದ ಸ್ಥಾಪನೆ,
15 ಪಾಯಿಂಟ್ ದೆಹಲಿ ಚಲೋ ಕರೆ. 16 ಪಾಯಿಂಟ್ ರಂಗೂನ್ ಮೂಲಕ ದೆಹಲಿಯನ್ನು ವಶಪಡಿಸಿಕೊಳ್ಳುವ ತಂತ್ರ. 17 ಪಾಯಿಂಟ್ ಬರ್ಮಾದ ಮೇಲೆ ದಾಳಿ. 18 ಪಾಯಿಂಟ್ ಸುಭಾಷರು ವಿಮಾನ ಅಪಘಾತದಲ್ಲಿ ಮಡಿದರು. ಯಾವುದಾದರೂ 8 ಅಂಶಗಳನ್ನು ನೀವು ಬರೆಯಿರಿ. 32ನೇ ಪ್ರಶ್ನೆ, ಕೋಮುವಾದವು ದೇಶದ ಏಕತೆ ಮತ್ತು ಸಮಗ್ರತೆಗೆ ಮಾರಕವಾಗಿದೆ ಹೇಗೆ? ಉತ್ತರ. ಫಸ್ಟ್ ಪಾಯಿಂಟ್ ಸಮಾಜದ ವಿಭಜನೆ. ಸೆಕೆಂಡ್ ಪಾಯಿಂಟ್ ಪರಸ್ಪರ ಅಪನಂಬಿಕೆ. ಥರ್ಡ್ ಪಾಯಿಂಟ್ ಸಮಾಜದಲ್ಲಿ ಗುಂಪುಗಾರಿಕೆ. ಫೋರ್ತ್ ಪಾಯಿಂಟ್ ಆರ್ಥಿಕ ವೈಷಮ್ಯ. ಫಿಫ್ತ್ ಪಾಯಿಂಟ್ ರಾಜಕೀಯ ದ್ವೇಷ. ಸಿಕ್ಸ್ತ್ ಪಾಯಿಂಟ್ ರಾಷ್ಟ್ರೀಯ ಏಕತೆ ಮತ್ತು ಸಮಗ್ರತೆಯನ್ನು ಭಂಗಪಡಿಸುತ್ತದೆ. 7th ಪಾಯಿಂಟ್ ಜೀವ ಮತ್ತು ಆಸ್ತಿಪಾಸ್ತಿಗಳ ನಾಶಕ್ಕೆ ಕಾರಣವಾಗುತ್ತದೆ. 8th ಪಾಯಿಂಟ್ ಧಾರ್ಮಿಕ ಗುಂಪುಗಳ ಮಧ್ಯೆ ದ್ವೇಷ ಭಾವನೆಯನ್ನು ಉಂಟು ಮಾಡುತ್ತದೆ. 9th ಪಾಯಿಂಟ್ ದೈಹಿಕ ಹಲ್ಲೆ. 10th ಪಾಯಿಂಟ್ ಸಾಮಾಜಿಕ ಅಶಾಂತಿ. ಯಾವುದಾದರೂ 8 ಪಾಯಿಂಟ್ಸ್ಗಳನ್ನ ಬರೀರಿ. ಕೊನೆಯ ಮೇನು ಮಕ್ಕಳ ಪ್ರಶ್ನೆ ಪತ್ರಿಕೆಯ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹೇಳ್ತಾ ಅಂತಿಮ ಘಟ್ಟಕ್ಕೆ ಬಂದಿದ್ದೇನೆ. 6th ಮೇನ್ 38ನೇ ಪ್ರಶ್ನೆ, ನಿಮಗೆ ನೀಡಿರುವ ಭಾರತದ ನಕ್ಷೆಯಲ್ಲಿ ಈ ಕೆಳಗಿನ ಯಾವುದಾದರೂ ಇದನ್ನು ಗುರುತಿಸುವುದು. ಅಂದರೆ ನಿಮಗೆ ಕೊಟ್ಟಿರುವ ಭಾರತದ ನಕ್ಷೆಯಲ್ಲಿ ಈ ಕೆಳಕಂಡ ಯಾವುದಾದರೂ 5 ಪ್ರದೇಶಗಳನ್ನು ಅಥವಾ ಸ್ಥಳಗಳನ್ನು ಗುರುತಿಸಿ ಅಂತ ಇರ್ತದೆ. 5 ಸ್ಥಳಗಳು 1 ಅಂಕಗಳು, ಒಟ್ಟು 5 ಅಂಕಗಳಿರ್ತವೆ. 5 × 1 = 5 ಮಾರ್ಕ್ಸ್. ಸ್ಥಳಗಳ ಹೆಸರು: ಮೊದಲನೆಯದು ಎ ಕೊಂಕಣ ತೀರ, ಬಿ ನರ್ಮದಾ ನದಿ, ಸಿ ಕೈಗಾ, ಡಿ ಕೋಲ್ಕತ್ತಾ, ಇ ಸೇಲಂ, ಎಫ್ 23.5 ಡಿಗ್ರಿ ಉತ್ತರ ಅಕ್ಷಾಂಶ, ಜಿ ಬಾಕ್ರಾನಂಗಲ್ ಅಣೆಕಟ್ಟು, ಎಚ್ ಕನ್ಯಾಕುಮಾರಿ, ಐ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಜೆ ಕೊಚ್ಚಿ. ನಾವೀಗ ಭಾರತದ ಭೂಪಟದಲ್ಲಿ ಈ ಸ್ಥಳಗಳನ್ನು ನೋಡೋಣ. ಆಲ್ರೆಡಿ ಕೀ ಆನ್ಸರಲ್ಲಿ ಗುರುತಿಸಿದೆ. ಪ್ರದೇಶಗಳನ್ನು ಹೇಳ್ತೀನಿ, ಗಮನಿಸಿ ಮಕ್ಕಳೇ. ಭಾರತದ ಭೂಪಟವನ್ನು ಗಮನಿಸಿ. ಮೇಲ್ಭಾಗ ಉತ್ತರ, ಕೆಳಭಾಗ ದಕ್ಷಿಣ, ಇಲ್ಲಿ ಎಡಭಾಗ ಪಶ್ಚಿಮ ಇರ್ತದೆ, ಬಲಭಾಗ ಪೂರ್ವ ಇರ್ತದೆ. ಇದು ಭಾರತದ ಭೂಪಟ. ಮೊದಲಿಗೆ ಕೊಟ್ಟಿರುವಂಥ ಪ್ರದೇಶ ಇಲ್ಲಿ ಎ ಇದೆ ನೋಡಿ, ಇದು ಕೊಂಕಣ ತೀರ ಈ ಭಾಗ. ಬಿ ನೋಡಿ ಇಲ್ಲಿದೆ ನರ್ಮದಾ ನದಿ. ಸಿ ಕೈಗಾ ಇದೆ ನೋಡಿ. ಇ ಇಲ್ಲಿ ಸೇಲಂ ಬರ್ತದೆ. ಎಫ್ ಇಲ್ಲಿದೆ ನೋಡಿ 23.5 ಡಿಗ್ರಿ ಉತ್ತರ ಅಕ್ಷಾಂಶ. ಜಿ ಇಲ್ಲಿದೆ ನೋಡಿ ಬಾಕ್ರಾನಂಗಲ್ ಅಣೆಕಟ್ಟು. ಎಚ್ ಕನ್ಯಾಕುಮಾರಿ ಇದೆ ನೋಡಿ ಇಲ್ಲಿ. ಐ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಜೆ ಕೊಚ್ಚಿ. ಇದಿಷ್ಟು ಸಹ ಭಾರತದ ಭೂಪಟದಲ್ಲಿ ಸ್ಥಳಗಳನ್ನು ನೀವು ಪರೀಕ್ಷೆಯಲ್ಲಿ ಮಕ್ಕಳೇ ಗುರುತಿಸಬೇಕಾಗ್ತದೆ. ಇದು ಬಹಳ ಸುಲಭವಾದ ಪ್ರಶ್ನೆ ಆಗಿರ್ತದೆ. 5 ಅಂಕಗಳನ್ನು ಮಿಸ್ ಮಾಡಿಕೊಳ್ಳಬೇಡಿ. ಪ್ರಶ್ನೆ ಸಂಖ್ಯೆ ಇದು ಸಹ 38 ಪ್ರಶ್ನೆ ಸಂಖ್ಯೆ ಆಗ್ತದೆ. ಈ ಪ್ರಶ್ನೆಯನ್ನು ಯಾರು ಬರೆಯುವುದೆಂದರೆ ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಪರ್ಯಾಯ ಪ್ರಶ್ನೆ. ಅಂದರೆ ಕಣ್ಣು ಕಾಣದೇ ಇರುವಂಥ ಕುರುಡರು, ಬ್ಲೈಂಡರ್ಸ್ಗೆ ಇರುವಂಥ ಆಲ್ಟರ್ನೇಟ್ ಕ್ವಶನ್ ಆಗಿದೆ ಇದು ಅಂತ ಸ್ಟೂಡೆಂಟ್ ಬರಿಬೇಕು. ಇಲ್ಲೇ ಇದೆ ನೋಡಿ ಸೂಚನೆ, ಪ್ರಶ್ನೆ ಸಂಖ್ಯೆ 38ರ ಬದಲಿಗೆ ಇಲ್ಲೂ ಸಹ 2 ಪ್ರಶ್ನೆಗಳಿರ್ತವೆ. ಅವುಗಳಲ್ಲಿ ಯಾವುದಾದರೂ ಒಂದು ಪ್ರಶ್ನೆಯನ್ನು ಬರೀಬೇಕಾಗ್ತದೆ. ಪ್ರೀತಿಯ ವಿದ್ಯಾರ್ಥಿನಿ ಬಂಧುಗಳೇ, ನಿಮಗೆ ಮನಸ್ಸಿನಲ್ಲಿ ಒಂದು ಕ್ವಶನ್ ಉಂಟಾಗ್ತದೆ. ಕುರುಡರು ಹೇಗೆ ಎಕ್ಸಾಮ್ ಬರೀತಾರೆ ಅಂತ ಒಂದು ಪ್ರಶ್ನೆ ಉಂಟಾಗ್ತದೆ. ಅದಕ್ಕೆ ಕುರುಡರು ಪರೀಕ್ಷೆಯನ್ನು ಬರೆಯೋದಕ್ಕೆ ಅವರಿಗೆ ಸಪೋರ್ಟ್ ಆಗಿ ಒಬ್ರು ಬಂದಿರ್ತಾರೆ. ಅವರು ಮೊದಲೇ ಬೋರ್ಡ್ಗೆ ಒಂದು ಲೆಟರ್ನ ಕೊಟ್ಟಿರ್ತಾರೆ. ಆ ಲೆಟರ್ನ ಬೋರ್ಡ್ನವರು ಅಕ್ಸೆಪ್ಟ್ ಮಾಡಿಕೊಂಡು ಪರೀಕ್ಷೆಯನ್ನು ಬರೆಯೋಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಕುರುಡ ವಿದ್ಯಾರ್ಥಿಗಳು ಹೇಳ್ದಂಗೆ ಅವರ ಅಸಿಸ್ಟೆಂಟ್ ಅಂದರೆ ಸಹಾಯಕರು ಇರ್ತಾರಲ್ಲ, ಈ ಪ್ರಶ್ನೆಗೆ ಉತ್ತರವನ್ನು ಬರೀತಾರೆ. ಅರ್ಥ ಆಯ್ತಲ್ಲ? ಈ ಪ್ರಶ್ನೆಯನ್ನು ನೋಡೋಣ. ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳ ಉದ್ದೇಶಗಳೇನು? ಅಥವಾ ಇನ್ನೊಂದು ಪ್ರಶ್ನೆ ಇದೆ ನೋಡಿ, ಹಿಮಾಲಯ ಪರ್ವತಗಳ ಪ್ರಯೋಜನಗಳೇನು ಅಂತ. ನಾವು ಮೊದಲಿಗೆ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳ ಉದ್ದೇಶಗಳೇನು ಈ ಪ್ರಶ್ನೆಗೆ ಉತ್ತರವನ್ನು ತಿಳಿದುಕೊಳ್ಳೋಣ. ಉತ್ತರ ಪಾಯಿಂಟ್ ವೈಸ್ ಇದೆ, ಗಮನಿಸಿ. ಫಸ್ಟ್ ಪಾಯಿಂಟ್ ನೀರಾವರಿ ಸೌಲಭ್ಯ ಒದಗಿಸುವುದು. ಸೆಕೆಂಡ್ ಪಾಯಿಂಟ್ ಜಲವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸುವುದು. ಥರ್ಡ್ ಪಾಯಿಂಟ್ ನದಿಗಳ ಪ್ರವಾಹವನ್ನು ನಿಯಂತ್ರಿಸುವುದು. ಫೋರ್ತ್ ಪಾಯಿಂಟ್ ನೌಕಾಯಾನದ ಸೌಲಭ್ಯವನ್ನು ಒದಗಿಸುವುದು. ಫಿಫ್ತ್ ಪಾಯಿಂಟ್ ಗೃಹ ಬಳಕೆ ಹಾಗೂ ಕೈಗಾರಿಕೆಗಳಿಗೆ ನೀರನ್ನು ಒದಗಿಸುವುದು. ಸಿಕ್ಸ್ತ್ ಪಾಯಿಂಟ್ ಮಣ್ಣಿನ ಸವಕಳಿಯನ್ನು ನಿಯಂತ್ರಿಸುವುದು. 7th ಪಾಯಿಂಟ್ ಮೀನುಗಾರಿಕೆ ಅಭಿವೃದ್ಧಿ ಮಾಡುವುದು. 8th ಪಾಯಿಂಟ್ ಅರಣ್ಯ ಸಂಪತ್ತು ವೃದ್ಧಿಸುವುದು. 9th ಪಾಯಿಂಟ್ ಮನರಂಜನೆ. 10th ಪಾಯಿಂಟ್ ಒಳನಾಡಿನ ಸಾರಿಗೆ. 10 ಪಾಯಿಂಟ್ ಇದೆ. 10 ಪಾಯಿಂಟ್ಗೂ ಸಹ ಅರ್ಧ ಮಾರ್ಕ್ಸ್ನಂತೆ 5 ಅಂಕಗಳಾಗ್ತವೆ ಮಕ್ಕಳೇ. 38ನೇ ಪ್ರಶ್ನೆಯಲ್ಲೇ ಮತ್ತೊಂದು ಪ್ರಶ್ನೆ ಇದೆ, ಗಮನಿಸಿ. ಹಿಮಾಲಯ ಪರ್ವತಗಳ ಪ್ರಯೋಜನಗಳೇನು? ಈ ಪ್ರಶ್ನೆಗೆ ಉತ್ತರವನ್ನು ತಿಳಿದುಕೊಳ್ಳೋಣ. ಉತ್ತರ ಫಸ್ಟ್ ಪಾಯಿಂಟ್ ಜನಜೀವನದ ಮೇಲೆ ಅಪಾರ ಪ್ರಭಾವ ಬೀರಿದೆ. ಸೆಕೆಂಡ್ ಪಾಯಿಂಟ್ ಭಾರತಕ್ಕೆ ರಕ್ಷಣೆ. ಥರ್ಡ್ ಪಾಯಿಂಟ್ ಉತ್ತರ ಏಷ್ಯಾದಿಂದ ಬೀಸುವ ಶೀತಗಾಳಿ ತಡೆಯುತ್ತದೆ. ಫೋರ್ತ್ ಪಾಯಿಂಟ್ ನದಿಗಳ ಉಗಮ ಸ್ಥಾನ. ಫಿಫ್ತ್ ಪಾಯಿಂಟ್ ಜಲವಿದ್ಯುತ್ ಶಕ್ತಿ ಉತ್ಪಾದನೆಗೆ ಅನುಕೂಲ. ಸಿಕ್ಸ್ತ್ ಪಾಯಿಂಟ್ ವಿಶಾಲವಾದ ಮೈದಾನ ನಿರ್ಮಿಸಿದೆ. 7th ಪಾಯಿಂಟ್ ವೈವಿಧ್ಯಮಯ ಸಸ್ಯ ಮತ್ತು ಪ್ರಾಣಿ ಸಂಕುಲಕ್ಕೆ ಆಶ್ರಯ. 8th ಪಾಯಿಂಟ್ ಅಪಾರವಾದ ಖನಿಜ ಸಂಪನ್ಮೂಲವಿದೆ. 9th ಪಾಯಿಂಟ್ ಧಾರ್ಮಿಕ ಕೇಂದ್ರಗಳು, ಉದಾಹರಣೆ ಬದರಿ, ಕೇದಾರನಾಥ. 10th ಪಾಯಿಂಟ್ ಪ್ರವಾಸೋದ್ಯಮ. 11th ಪಾಯಿಂಟ್ ಗಿರಿಧಾಮಗಳು. 12th ಪಾಯಿಂಟ್ ಪರ್ವತ ಕಣಿವೆಗಳು. 13th ಪಾಯಿಂಟ್ ಜಗತ್ತಿನಲ್ಲಿ ಎತ್ತರವಾದ ಶಿಖರಗಳು. 10 ಪಾಯಿಂಟನ್ನು ನೀವು ಬರೆಯಿರಿ. 10 ಪಾಯಿಂಟ್ಗೂ ಸಹ ಅರ್ಧ ಮಾರ್ಕ್ಸ್ ಇರ್ತದೆ. ಒಟ್ಟು ಅಂಕಗಳು 5 ಇರ್ತದೆ. ಇವೆರಡೂ ಪ್ರಶ್ನೆಗಳು ಸಹ ಅಂಧ ವಿದ್ಯಾರ್ಥಿಗಳು ಅಂದರೆ ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳು ಬರೆಯುವಂಥ ಪ್ರಶ್ನೆಗಳಿಗೆ ಉತ್ತರಗಳಾಗಿದ್ದಾವೆ ಮಕ್ಕಳೇ. ಇದುವರೆಗೂ ಈ ವಿಡಿಯೋದಲ್ಲಿ ಸಮಾಜ ವಿಜ್ಞಾನ 2026ರ ಪರೀಕ್ಷೆ 2
ಈ ಎಲ್ಲ ಮೀನುಗಳ ಪ್ರಶ್ನೆಗಳಿಗೆ ಉತ್ತರಗಳನ್ನು ವಿವರಿಸಿದ್ದೇನೆ. ವಿಡಿಯೋವನ್ನು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಆದಷ್ಟು ನಿಮ್ಮ ಗೆಳೆಯ ಗೆಳತಿಯರಿಗೆ ಶೇರ್ ಮಾಡಿ, ಅಂದರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರೆಯಬೇಡಿ. ಎಲ್ಲರಿಗೂ ಸಹ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರಗಳು.